ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಪ್ರೀತಿ ಮಾಡುವಂತ ಮಹಾಶಕ್ತನಾಗಿರುವಂತ ಮಹಾ ತಂದೆ ಆಗಿರುವಂತ ದೇವರೇ, ನಿನ್ನ ನಾಮಕ್ಕೆ ಮಹಿಮೆ. ಈ ಒಂದು ಅಮೂಲ್ಯವಾದಂತಹ ಸಮಯದಲ್ಲಿ ತಂದೆ, ನಿನ್ನ ಅಮೂಲ್ಯವಾದಂತ ಮಹಾ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವಂತ ಉದ್ದೇಶದಿಂದ ಸೇರಿ ಬಂದಿದ್ದೇವೆ. ಸೇರಿ ಬಂದಿರುವಂತ ಉದ್ದೇಶವನ್ನ ಸಫಲಪಡಿಸಿ ದೇವ, ನಾವೆಲ್ಲರೂ ಆ ಮಾತುಗಳನ್ನು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ತಂದೆ, ಈ ಮಾತುಗಳನ್ನು ಕೇಳಿದ ಕ್ಷಣದಿಂದ ನಮ್ಮ ಜೀವಿತವನ್ನು ನಾವು ಬದಲಾಯಿಸಿಕೊಳ್ಳುವಂತೆ ಸಹಾಯ ಮಾಡಿ. ಈ ವಿಷಯಗಳಲ್ಲಿ ಕೇಳಿದ ಮರೆತುಬಿಟ್ಟಂತ ಕಾರ್ಯಗಳನ್ನು ಅನುಗ್ರಹಿಸಿ ದೇವ, ಅವರವರಿಗೆ ಬೇಕಾದಂತ ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸಿ ನಮ್ಮೆಲ್ಲರನ್ನ ಕಾಪಾಡಿ ಎಂದು ನಿಮ್ಮನ್ನು ಬೇಡಿಕೊಳ್ಳುತ್ತಾ, ಅಣ್ಣಯ್ಯನಾದಂತ ಕ್ರಿಸ್ತನ ಹೆಸರಿನಲ್ಲಿ ಈ ಒಂದು ಪ್ರಾರ್ಥನೆಯನ್ನು ಕೇಳ್ತಾ ಇದ್ದೇನೆ ತಂದೆಯೇ, ಆಮೇನ್. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಒಂದು ಬೆಳಗಿನ ಶುಭ ವಂದನೆಗಳು. ಪ್ರೀತಿಯ ದೇವ ಜನರೇ, ಒಂದು ಅಮೂಲ್ಯವಾದಂತ ಸಂಗತಿಯನ್ನು ನೋಡಿಕೊಳ್ಳೋಣ ಬೈಬಲ್ನಿಂದ. ಅದೇನು ಎಂಬುದಾಗಿ ನೋಡುವಂತದ್ದಾದ್ರೆ, ಯಾವುದು ಧರ್ಮ ಎಂಬುದಾಗಿ. ಮತ್ತೆ ಹೇಳ್ತೀನಿ, ಯಾವುದು ಧರ್ಮ ಎಂಬುದಾಗಿ. ಈ ಒಂದು ಟಾಪಿಕ್ ನಾವು ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂತವರಾಗಿರೋಣ. ಇವತ್ತು ಬಹಳವಾಗಿ ದಾನ ಧರ್ಮಗಳನ್ನು ಮಾಡುವಂತ ಕಾರ್ಯಕ್ರಮಗಳಿದೆ. ಭಾರಿ ಬಹಳವಾದಂತಹ ದಾನ ಧರ್ಮ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ರೋಡಿನಲ್ಲಿರುವಂತವ್ರಿಗೆ, ಬೀದಿಯಲ್ಲಿರುವಂತವರಿಗೆ ಬಟ್ಟೆಗಳನ್ನು ಕೊಡುವಂಥದ್ದು, ಊಟಗಳನ್ನು ಕೊಡುವಂಥದ್ದು, ಅವರಿಗೆ ಯಾವುದೋ ಕಾಯಿಲೆಯಲ್ಲಿದ್ದಂಥ ಸಮಯದಲ್ಲಿ ಅವರಿಗೆ ಫ್ರೀಯಾಗಿ ಮೆಡಿಸಿನ್ ಅನ್ನ, ಟ್ರೀಟ್ಮೆಂಟ್ ಅನ್ನ ಕೊಡಿಸುವಂಥದ್ದು, ಔಷಧಿಗಳನ್ನ ಕೊಡಿಸುವಂಥದ್ದು, ಇದು ಯಾವುದೋ ದಾನ ಧರ್ಮಗಳನ್ನ ಈ ಪ್ರಪಂಚ ಒಂದಲ್ಲ ಒಂದು ರೀತಿಯಾಗಿ ಮಾಡ್ತಾನೆ ಇರ್ತದೆ. ಆದರೆ ನಿಜವಾದಂತ ಧರ್ಮ ಯಾವುದು ಎಂಬುದಾಗಿ ನಾವಿವತ್ತು ಆಲೋಚನೆ ಮಾಡಿ ನೋಡೋಣ. ದಾನ ಧರ್ಮ ಎಂದ್ರೆ ನಿಜವಾಗ್ಲೂ ಇದು ಮಾಡುವಂತದ್ದ, ಇಲ್ಲ ಇನ್ನೊಂದ? ಬೈಬಲ್ ಯಾವ್ದನ್ನ ಧರ್ಮ ಎಂಬುದಾಗಿ ಹೇಳುತ್ತೋ ಒಂದ್ಸಾರಿ ಆ ಮಾತನ್ನ ನಾವು ನೋಡಿಕೊಳ್ಳೋಣ. ಈ ಒಂದು ಪಾಪಿಷ್ಟವಾದಂತ ಭೂ ಪ್ರಪಂಚವನ್ನ ಬಿಟ್ಟು ಪರಲೋಕಕ್ಕೆ ಹೋಗಬೇಕೆಂದಿರುವಂತವರಿಗೆ ಯೇಸು ಕ್ರಿಸ್ತನ ಒಂದು ಒಳ್ಳೆಯ ಉಪಮಾನವನ್ನ ಹೇಳ್ತಾ ಇದ್ದಾನೆ. ಆತನು ಮಹಾಜ್ಞಾನಿಯಾದಂತ ಕ್ರಿಸ್ತನು ಒಂದು ಮಾತನ್ನ ಹೇಳ್ತಾ ಇದ್ದಾನೆ. ಆ ಮಾತನ್ನ ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 12ನೇ ವಚನದಿಂದ. ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 12ನೇ ವಚನದಿಂದ ಓದಿ. ಸಾಕು, ಜಾಗ್ರತೆಯಿಂದ ಈ ಮಾತನ್ನ ಗಮನಿಸಿ. ಆತನು ತನ್ನನ್ನು ಊಟಕ್ಕೆ ಕರೆದವನಿಗೆ ಸಹ ಒಂದು ಮಾತನ್ನು ಹೇಳಿದಾನೆ. ಯೇಸು ಕ್ರಿಸ್ತನನ್ನು ಒಬ್ಬನು ಬಂದು ಊಟಕ್ಕೆ ಕರೀತಾ ಇದ್ದಾನೆ. ಆ ಊಟಕ್ಕೆ ಕರೆದಂತ ಸಮಯದಲ್ಲಿ ಯೇಸು ಕ್ರಿಸ್ತನು ಅದರ ಜೊತೆಯಲ್ಲಿ ಬೇಗ ಆತನು ಊಟಕ್ಕೂ ಹೋಗುವಂತ ರೀತಿಯಲ್ಲಿ ಕಾಣ್ತಾ ಇಲ್ಲ. ಇಲ್ಲ, ನಾನು ಬರಲ್ಲ, ಆಮೇಲೆ ಬರ್ತೀನಿ ಎನ್ನುವಂತ ರೀತಿಯಲ್ಲಿ ಹೇಳುವಂಥದ್ದು ಕೂಡ ಕಾಣ್ತಾ ಇಲ್ಲ. ಆತನಿಗೆ ಒಂದು ಮಾತನ್ನೇ ಹೇಳ್ತಾ ಇದ್ದೇನೆ. ಊಟಕ್ಕೆ ಬಂದಂತವರಿಗೆ ನಾವ್ ಯಾರಾದ್ರೂ ಸರಿ, ನಮ್ಮನ್ನ ಯಾರಾದ್ರೂ ನಾವು ಊಟಕ್ಕೆ ಕರೆದರೆ ನಮ್ಮನ್ನ, ನಾವ್ ಆಮೇಲೆ ಬರ್ತೀವಿ ಅಂತ ಹೇಳ್ತೀವಿ. ಇಲ್ಲಾಂದ್ರೆ ಹೋಗೋದಾದ್ರೆ ಹೋಗ್ತೀವಿ, ಇಲ್ಲಾಂದ್ರೆ ಬರೋದಕ್ಕಾಗಲ್ಲ ಎಂಬುದಾಗಿ ಹೇಳ್ತೀವಿ, ನಿರಾಕರಿಸ್ತೀವಿ. ಆದ್ರೆ ಕ್ರಿಸ್ತನು ಏನ್ ಮಾಡ್ತಾ ಇದ್ದಾನೆ ಗೊತ್ತಾ? ಆತನಿಗೊಂದು ಮಾತನ್ನ ಹೇಳ್ತಾ ಇದ್ದಾನೆ, ಒಂದು ಬುದ್ಧಿವಾದವನ್ನ ಹೇಳ್ತಾ ಇದ್ದಾನೆ. ಆ ಬುದ್ಧಿವಾದ ಏನೋ ಗಮನಿಸಿ ಇಲ್ಲಿ. ಆತನು ತನ್ನನ್ನು ಊಟಕ್ಕೆ ಕರೆದವನಿಗೆ ಸಹ ಒಂದು ಮಾತು ಹೇಳಿದನು. ಅದೇನೆಂದರೆ, ನೀನು ಮಧ್ಯಾಹ್ನದ ಊಟಕ್ಕೆ ಅಥವಾ ಸಾಯಂಕಾಲದ ಊಟಕ್ಕೆ ನಿನ್ನ ಸ್ನೇಹಿತರನ್ನಾಗಲಿ, ನಿನ್ನ ಅಣ್ಣ ತಮ್ಮಂದಿರನ್ನಾಗಲಿ, ನಿನ್ನ ಬಂಧು ಬಾಂಧವರನ್ನಾಗಲಿ, ಐಶ್ವರ್ಯವಂತರಾದ ನೆರೆಯವರನ್ನಾಗಲಿ ಕರೆಯಬೇಡ. ನಡಿ, ಊಟಕ್ಕೆ ಯಾರನ್ನ ಕರಿಬಾರ್ದಂತೆ? ಅಣ್ಣ ತಮ್ಮಂದಿರನ್ನು ಊಟಕ್ಕೆ ಕರಿಬಾರದಂತೆ. ಎಷ್ಟರ ಮಟ್ಟಿಗೆ ಬೈಬಲ್ ಎನ್ನುವಂಥದ್ದು ತಿಳಿಸುತ್ತೋ ಆ ಒಂದು ಮಹಾ ಜ್ಞಾನವನ್ನ ಅರ್ಥ ಮಾಡಿಕೊಳ್ಬೇಕು. ಯಾಕೆಂತಂದ್ರೆ ಪ್ರಸಂಗಿ ಗ್ರಂಥದಲ್ಲಿ ಕೆಲವೊಂದು ವಾಕ್ಯಗಳು ಏನ್ ಹೇಳುತ್ತೆ ಅಂತಂದ್ರೆ, ಯಾವನಾದರೂ ಸ್ವಂತ ತಮ್ಮನನ್ನು ನಂಬದಿರಲಿ, ಯಾಕಂದ್ರೆ ಪ್ರತಿ ತಮ್ಮನು ಪ್ರತಿ ಅಣ್ಣನು ವಂಚಿಸ್ತಾನೆ ಎಂಬುದಾಗಿ ಇದೆ. ಅಂದ್ರೆ ಇಂಥ ಖಚಿತವಾಗಿ ಬೈಬಲ್ ಹೇಳುತ್ತಾ? ಸಂಬಂಧಗಳ ಹರಿದೋಗುವಂತ ರೀತಿಯಲ್ಲಿ ದೇವರು ಮಾತಾಡ್ತಾನ? ಸಂಬಂಧಗಳು ಕಿತ್ತೋಗುವಂತ ರೀತಿಯಲ್ಲಿ ದೇವರು ಮಾತಾಡ್ತಾನ? ಆತನ್ ಮಾತನಾಡಿದ್ದಾನೆ ಅಂತ ಅಂದ್ರೆ ಅದರಿಂದ ಮಹಾ ಜ್ಞಾನ ಇದೆ. ಅದನ್ನ ಅರ್ಥ ಮಾಡಿಕೊಳ್ಬೇಕು ನಾವು. ಇಲ್ಲಿ ಏನಿದೆ ನೋಡಿ, ನೀನು ಮಧ್ಯಾಹ್ನದ ಊಟಕ್ಕೆ ಅಥವಾ ಸಾಯಂಕಾಲದ ಊಟಕ್ಕೆ ನಿನ್ನ ಸ್ನೇಹಿತರನ್ನಾಗಲಿ, ನಿನ್ನ ಅಣ್ಣ ತಮ್ಮಂದಿರನ್ನಾಗಲಿ, ನಿನ್ನ ಬಂಧು ಬಾಂಧವರನ್ನಾಗಲಿ, ಐಶ್ವರ್ಯವಂತರಾದಂತ ನೆರೆಯವರನ್ನಾಗಲಿ ಕರೆಯಬೇಡ. ಒಂದು ವೇಳೆ ಅವರು ಸಹ ಪ್ರತಿಯಾಗಿ ನಿನ್ನನ್ನು ಕರೆದಾರು, ಒಂದು ವೇಳೆ ಪ್ರತಿಯಾಗಿ ಅವರು ಸಹ ನಿನ್ನನ್ನು ಕರೆದಾರು ಎಂಬುದಾಗಿದೆ. ಅಂದ್ರೆ ಪ್ರತಿಯೊಬ್ಬರು ಇವತ್ತು ಕರಿತಾ ಇದ್ದಾರ? ಕರೀತಾರೆ. ಇವತ್ತು ನಾವು ಒಬ್ಬರ ಮನೆಗೆ ಊಟಕ್ಕೆ ಹೋಗ್ತೀವಿ ಅಂದ್ರೆ ನಾವು ಅವ್ರನ್ನ ಕರೆದು ಊಟ ಇಕ್ತೀವಿ. ಒಂದು ಫಂಕ್ಷನ್ಗೆ ನಾವು ಅವರ ಫಂಕ್ಷನ್ಗೆ ಹೋಗ್ತೀವಿ ಅಂದ್ರೆ ಅವ್ರ ನಮ್ಮ ಫಂಕ್ಷನ್ಗೆ ಬರ್ತಾರೆ. ಇವತ್ತು ನಾವು ಯಾರ್ದೋ ಒಬ್ಬ
ಒಂದು ಫಂಕ್ಷನ್ಗೆ ಹೋಗಿ ಏನೊಂದು ಸ್ವಲ್ಪ ದುಡ್ಡನ್ನು ಇಲ್ಲ ಪ್ರೆಸೆಂಟೇಶನ್ ಅನ್ನು ಯಾವ್ದನ್ನ ಮುಯಿ ಮಾಡಿದ್ವಿ ಅಂತಂದ್ರೆ ಅವ್ರಿಗೆ ಗಿಫ್ಟ್ ಆಗಿ ಕೊಟ್ಟಿದೀವಿ ಅಂದ್ರೆ ಅದನ್ನ ಅವರು ನಮ್ಮ ಫಂಕ್ಷನ್ ಗಳಲ್ಲಿ ಕೊಟ್ಬಿಡ್ತಾರೆ. ಅವ್ರಿಗೆ ನಾವೇನು ಕೊಟ್ಟಿದ್ವೋ, ನಾವೇನು ದುಡ್ಡನ್ನ ಇಟ್ಟಿದ್ವೋ, ಮತ್ತೆ ಏನು ಪ್ರೆಸೆಂಟೇಶನ್ ಅನ್ನ ಇಟ್ಟಿದ್ವೋ ಇವೆಲ್ಲವನ್ನ ಆ ಅವ್ರು ಕೊಟ್ಟು ಬಿಡ್ತಾರೆ. ನಮ್ಮ ಮದುವೆಯ ಸಮಯದಲ್ಲಿ ಆಗಿರುವಂತ ಒಂದು ಇನ್ಸಿಡೆಂಟ್ ಏನು ಅಂತಂದ್ರೆ, ಯಾರ್ಯಾರು ಎಷ್ಟೆಷ್ಟು ಹಣವನ್ನ ಮುಯಿ ಮಾಡಿದ್ರೆ ಅದನ್ನೆಲ್ಲ ಬರ್ದಿಟ್ಕೊಂಡಿದ್ದಾರೆ. ಏನಕ್ಕೆ ಅಂತಂದ್ರೆ ವಾಪಸ್ ಅವ್ರಿಗೆ ಕೊಡೋದಕ್ಕೆ. ಅಂದ್ರೆ ಇದೆಲ್ಲ ಮುಯ್ಯನ್ನ ತೀರಿಸುವುದಕ್ಕೋಸ್ಕರ ಈ ಕೆಲಸವು ನಡೆಯುತ್ತೆ. ಇದೆಲ್ಲರಿಗೂ ಗೊತ್ತಿರುವಂತ ಸಂಗತಿ. ಆದ್ರೆ ಯೇಸು ಕ್ರಿಸ್ತನು 2000 ವರ್ಷಗಳ ಕೆಳಗೆ ಈ ಮಾತನ್ನು ಹೇಳಿದಾನೆ ನೋಡಿ. ಒಂದು ವೇಳೆ ಅವರು ಸಹ ಪ್ರತಿಯಾಗಿ ನಿನ್ನನ್ನು ಕರೆದಾರು ಮತ್ತು ನಿನಗೆ ಮುಯ್ಯಾಗುವುದು. ಕರೆದ್ರೆ ಏನಾಗುತ್ತೆ? ನೀನು ಊಟಕ್ಕೆ ಅವ್ರನ್ನ ಕರಿತೀಯಲ್ಲ, ಅವರು ನಿನ್ನನ್ನು ಊಟಕ್ಕೆ ಕರೆದ್ರೆ ಅದೇನಾಗುತ್ತೆ? ಮುಯ್ಯಾಗಿ ಹೋಗುತ್ತೆ. ಮುಯ್ಯಾಗಿ ಹೋಗುತ್ತೆ. ಆದರೆ ನೀನು ಔತಣ ಮಾಡಿಸುವಾಗ ಬಡವರು, ಊನವಾದವರು, ಕುಂಟರು, ಕುರುಡರು ಇಂಥವರನ್ನು ಕರೆ, ಅವರು ನಿನಗೆ ಮುಯ್ಯು ಮಾಡುವುದಕ್ಕೆ ಏನೂ ಇಲ್ಲದವರಾಗಿದ್ದರು. ಯಾರನ್ನ ಊಟಕ್ಕೆ ಕರಿಬಾರ್ದಂತೆ? ಐಶ್ವರ್ಯವಂತರನ್ನ ಕರಿಬಾರ್ದಂತೆ, ಬಂಧು ಬಾಂಧವರನ್ನ ಕರಿಬಾರ್ದಂತೆ, ಅಣ್ಣ ತಮ್ಮಂದಿರನ್ನ ಕರಿಬಾರ್ದಂತೆ, ಸ್ನೇಹಿತರುಗಳನ್ನ ಕರಿಬಾರ್ದಂತೆ. ಆಲೋಚನೆ ಮಾಡಿ. ಸ್ನೇಹಿತರನ್ನ ಕರಿಬಾರ್ದಂತೆ. ಫ್ರೆಂಡ್ಗಳನ್ನ ಮನೆಗೆ ಕರ್ಕೊಂಬಂದು ಊಟ ಇಕ್ಬಾರ್ದ? ಫ್ರೆಂಡ್ಗಳನ್ನ ಫಂಕ್ಷನ್ಗೆ ಕರಿಬಾರ್ದ? ಫ್ರೆಂಡ್ಗಳ ಜೊತೆಯಲ್ಲಿ ಏನೋ ಸಂತೋಷ ಪಡೋದಕ್ಕೋಸ್ಕರ ಅವ್ರನ್ನ ಕರ್ಕೊಂಬಂದಿರುವಂತ ಸಮಯದಲ್ಲಿ ಅವ್ರಿಗೆ ಯಾವ್ದೋ ಉಪಚಾರವನ್ನ ಮಾಡಬಾರ್ದ? ಆಲೋಚನೆ ಮಾಡಿ ಏನಿದೆಯೋ. ಆದರೆ ನೀನು ಔತಣ ಮಾಡಿಸುವಾಗ ಬಡವರಿಗೆ, ಯಾರಿಗೆ ಮಾಡ್ಬೇಕು? ಬಡವರಿಗೆ ಮಾಡ್ಬೇಕಂತೆ. ಹೂನವಾದವರಿಗೆ, ಅಂದ್ರೆ ಯಾವ್ದೋ ಹೂನ ಅಂತಂದ್ರೆ ಅಂಗವಿಕಲತೆ ಇರುವಂತವ್ರಿಗೆ, ಏನೋ ಒಂದು ತೊಂದರೆ ಆಗಿರ್ಬೋದು ಶರೀರದಲ್ಲಿ, ಅಂಗವೈಕಲ್ಯತೆಯಿಂದ ಇರುವಂತವ್ರಿಗೆ, ಮತ್ತೆ ಕುಂಟರಿಗೆ, ಕುರುಡರಿಗೆ ಇಂಥವ್ರನ್ನ ಕರೆ, ಅವರು ನಿನಗೆ ಮುಯ್ಯಿ ಮಾಡುವುದಕ್ಕೆ ಏನೂ ಇಲ್ಲದವರಾಗಿದ್ದರು. ಮುಯ್ಯಿ ಮಾಡುವುದಕ್ಕೆ ಏನೂ ಇಲ್ಲದವರಾಗಿದ್ದರು. ಇಲ್ಲಿ ನೋಡಿ, ಬಡವರನ್ನ ತೆಗೆದುಕೊಂಡು ಬಂದು ಅಂತ ಕಳಿ, ಬಡವರು ಯಾರೋ ಬರ್ತಾರೆ, ಊಟ ಮಾಡ್ಕೊಂಡು ಹೋಗ್ತಾರೆ. ಅವ್ರನ್ನ ಮತ್ತೆ ಕರೀತಾರ? ಒಂದು ಫಂಕ್ಷನ್ ಇರ್ತದೆ, ಒಂದು ಮದುವೆ ಫಂಕ್ಷನ್ ಇರ್ತದೆ ಅಂತ ಕಳಿ, ಇಲ್ಲ ನಮ್ಮ ಮನೇಲಿ ಯಾವ್ದೋ ಒಂದು ಹಬ್ಬ ಮಾಡ್ತಿರ್ತೀವಿ ಅಂತ ಕಳಿ, ಯಾರೋ ಒಬ್ರು ಬಡವರು ಬರ್ತಾರೆ ಅಂತ ಕಳಿ. ಈ ಮಾತನ್ನ ಅರ್ಥ ಮಾಡ್ಕೋಬೇಕು. ಇಲ್ಲಿ ಯಾರೋ ಒಬ್ರು ಈ ಲೋಕದ ದೃಷ್ಟಿಯಲ್ಲಿ ದುಡ್ಡಿಲ್ದಲೇ ಇರುವಂತವ್ರು, ಇವತ್ತು ಈ ಪ್ರಪಂಚಕ್ಕೆ ಬಡವರು ಎಂಬುದಾಗಿ ನೋಡುವಂತದ್ದಾದ್ರೆ ಒಂದು ರೀತಿಯಾದಂತ ಕಾನ್ಸೆಪ್ಟ್ ಅವರ ತಲೆಯಲ್ಲಿ ಇದೆ, ನಮ್ಮ ತಲೆಯಲ್ಲಿ. ಅದೇನು ಅಂತಂದ್ರೆ ದುಡ್ಡಿಲ್ಲದೆ ಇರುವಂತವ್ರು, ಬೀದಿಯಲ್ಲಿ ಇರುವಂತವರು, ಬಟ್ಟೆ ಇಲ್ಲದೆ ಇರುವಂತವ್ರು, ಊಟ ಇಲ್ಲದೆ ಇರುವಂತವ್ರು, ಇವ್ರನ್ನ ಬಡವರು ಎಂಬುದಾಗಿ ನಾವು ಹೇಳ್ತೀವಿ. ಬೈಬಲ್ ಕೂಡ ಇದನ್ನೇ ಹೇಳುತ್ತಾ? ಬೈಬಲ್ ಕೂಡ ಇವ್ರನ್ನ ಬಡವರು ಎಂಬುದಾಗಿ ಹೇಳುತ್ತಾ? ಇಲ್ಲಿ ನೋಡಿ ಏನಿದೆಯೋ, ಬಡವರು, ಊನವಾದವರು, ಕುಂಟರು, ಕುರುಡರು ಇಂಥವರನ್ನ ಕರೆ. ಈ ಲೋಕದ ದೃಷ್ಟಿಯಲ್ಲಿ ನಾವು ಆಲೋಚನೆ ಮಾಡಿದ್ರೆ ಇವರೇ ಬಡವರು. ದುಡ್ಡಿಲ್ದಲೇ ಇರುವಂತವರೇ ಬಡವರು, ಬೀದಿಯಲ್ಲಿ ಇರುವಂತವರೇ ಬಡವರು, ಬಟ್ಟೆ ದುಡ್ಡು ಇಲ್ಲದೆ, ಆರೋಗ್ಯ ಇಲ್ಲದೆ ಅಲಿತಿರ್ತಾರಲ್ಲ ಅವರೇ ಬಡವರು, ದಿಕ್ಕಿಲ್ಲದೆ ಇರುವಂತವರೇ ಬಡವರು ಎಂಬುದಾಗಿ ನಾವು ಆಲೋಚನೆ ಮಾಡಿದ್ರೆ ಅದೇನಾಗುತ್ತೆ ಗೊತ್ತಾ? ಬಡವರು, ಊನವಾದವರು, ಕುಂಟರು, ಕುರುಡರು ಇಂಥವ್ರನ್ನ ಕರೆ, ಅವರು ನಿನಗೆ ಮುಯ್ಯಿ ಮಾಡುವುದಕ್ಕೆ ಏನೂ ಇಲ್ಲದವರಾಗಿದ್ದರು. ಮುಯ್ಯಿ ಮಾಡೋದಕ್ಕೆ ಈಗ ಯಾರೊಬ್ರು ಬಡವರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ, ಅವ್ರು ನಮ್ಮನ್ನ ಊಟಕ್ಕೆ ಕರೆಯಲ್ವಲ್ಲ, ಅದು ಮುಯ್ಯಿ ಆಗಲ್ವಲ್ಲ ಅಂತ ಹೇಳಿ ಹಂಗಿದ್ರು ಕೂಡ ಅವರು ನಿನಗೆ ಮುಯ್ಯಿ ಮಾಡುವುದಕ್ಕೆ ಏನು ಇಲ್ಲದವರಾಗಿದ್ದರು. ನೀತಿವಂತರು ಜೀವಿತರಾಗಿ ಎದ್ದು ಬರುವಲ್ಲಿ ನಿನಗೆ ಮುಯ್ಯಿ ಆಗುವುದರಿಂದ ನೀನು ಧನ್ಯನಾಗುವಿ. ನೀತಿವಂತರು ಜೀವಿತರಾಗಿ ಎದ್ದು ಬರುವಲ್ಲಿ ನಿನಗೆ ಮುಯ್ಯಿ ಆಗುತ್ತೆ. ಅಂದ್ರೆ ಇದರ ಅರ್ಥ ಏನು? ಆ ಬಡವರು, ಊನವಾದವರು, ಕುಂಟರು, ಕುರುಡರು ಇವರೆಲ್ಲ ಏನಿರ್ತಾರೋ ಇವರೆಲ್ಲರೂ ಕೂಡ ನೀನು ಅವ್ರನ್ನ ಊಟಕ್ಕೆ ಕರಿ, ಅವ್ರು ನಿನ್ನ ಪ್ರತಿಯಾಗಿ ಊಟಕ್ಕೆ ಕರೆಯಲ್ಲ, ಅದು ಮುಯ್ಯಿ ಆಗಲ್ಲ. ಆದ್ರೆ ಅವರೊಂದಿನ ಮುಂದೆ ನೀತಿವಂತರಾಗಿ ಎದ್ದು ಬರ್ತಾರಲ್ಲ, ಆವಾಗ ಮುಯ್ಯಿ ಆಗುತ್ತೆ ಎಂಬುದಾಗಿ. ಇವತ್ತು ಆಲೋಚನೆ ಮಾಡಿ, ಈ ಒಂದು ವಿಷಯವನ್ನ ತಲೆಯಲ್ಲಿ ಇಟ್ಟುಕೊಂಡು ನಾವು ಒಂದು ಸಂಗತಿಯನ್ನ ಆಲೋಚನೆ ಮಾಡ್ಬೇಕು. ಅದೇನು ಅಂದ್ರೆ, ಬೀದಿಯಲ್ಲಿ ಬಟ್ಟೆ ಇಲ್ಲದೆ, ಆರೋಗ್ಯ ಇಲ್ಲದೆ, ಊಟ ಇಲ್ಲದೆ, ದುಡ್ಡಿಲ್ಲದೆ ಬೀದಿಯಲ್ಲಿ ಇರುವಂತ ಬಡವರು ಬಂದು ಊಟ, ಯಾವ್ದೋ ಒಂದು ಫಂಕ್ಷನ್ ಅಲ್ಲಿ ನಮ್ಮ ಮನೆಯಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗಿರುವಂತವ್ರೆಲ್ಲರೂ ರಕ್ಷಣೆ ಮಾರ್ಗದಲ್ಲಿ ಇದ್ದಾರಾ? ಅವರೆಲ್ಲರಿಗೂ ಒಂದು ದಿನ ಪುನರುತ್ಥಾನ ಆಗುತ್ತಾ? ಅಂದ್ರೆ ಅವ್ರಲ್ಲಿ ಏನಿದೆ, ನೀತಿವಂತರು ಜೀವಿತರಾಗಿ ಎದ್ದು ಬರುವಲ್ಲಿ ನಿನಗೆ ಮುಯ್ಯಿ ಆಗುವುದು ಅಂದ್ರೆ ಅವರೆಲ್ಲರೂ ಕೂಡ ಪರಲೋಕಕ್ಕೆ ಹೋಗುವಂತ ಅರ್ಹತೆ ಇರುವಂತವರ, ಪರಲೋಕಕ್ಕೆ ಹೋಗುವಂತ ಅರ್ಹತೆ ಇರುವಂತವ್ರ ಬಗ್ಗೆ ಇಲ್ಲಿ ಮಾತನಾಡ್ತಿರುವಂತದ್ದು. ಅವರೆಲ್ಲರಿಗೂ ಪುನರುತ್ಥಾನ ಆಗುತ್ತೆ ಅಂತ. ಯಾಕಂದ್ರೆ ಪ್ರತಿಯೊಬ್ರು ಎದ್ದೇಳ್ತಾರೆ.
ನೀತಿವಂತರು ಎದ್ದೇಳ್ತಾರೆ, ಅನೀತಿವಂತರು ಎದ್ದೇಳ್ತಾರೆ. ಇವೆಲ್ಲವೂ ನಮ್ಗೆ ಗೊತ್ತಿರುವಂತ ಸಂಗತಿನೇ. ಆದ್ರೆ ಇಲ್ಲಿ ಮಾತನಾಡ್ತಿರುವಂತ ಭಾವವನ್ನ ನೀವು ಆಲೋಚನೆ ಮಾಡುವಂತದ್ದಾದ್ರೆ, ಅದು ನೀತಿವಂತರ ವಿಷಯದಲ್ಲಿ, ಪರಲೋಕಕ್ಕೆ ಹೋಗುವಂತವರ ವಿಷಯದಲ್ಲಿ ಮಾತನಾಡ್ತಿರುವಂತ ಒಂದು ಸಂಗತಿ. ಈಗ ಯಾವ್ದೋ ಫಂಕ್ಷನ್ ಅಲ್ಲಿ, ನಮ್ಮ ಫಂಕ್ಷನ್ ಗಳಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗುವಂತ ಇವರೆಲ್ಲರೂ ಕೂಡ ನೀತಿವಂತರ? ಇವರೆಲ್ಲರೂ ಕೂಡ ಮುಂದೆ ಒಂದು ದಿನ ಪುನರುತ್ಥಾನರಾಗಿ ಪರಲೋಕಕ್ಕೆ ಹೋಗ್ತಾರ? ಏನು ಈ ಆಲೋಚನೆ? ಯೇಸು ಕ್ರಿಸ್ತನು ಹೇಳ್ತಿರುವಂತ ಮಾತು ನಿಜವಾಗಲೂ ಊಟಕ್ಕೆ ಸಂಬಂಧಪಟ್ಟಿದ್ದ? ಆತ ನಿನ್ನ ಮಧ್ಯಾಹ್ನದ ಊಟಕ್ಕೆ, ಸಂಜೆ ಊಟಕ್ಕೆ ಎಂಬುದಾಗಿ ಹೇಳ್ತಿದ್ದಾನೆ. ಇದು ಊಟಕ್ಕೆ ಸಂಬಂಧಪಟ್ಟವಾಗಿ ಮಾತನಾಡ್ತಿರುವಂತ ಮಾತಾ ಇದು? ಆಲೋಚನೆ ಮಾಡಿ. ಇವತ್ತು ಮದರ್ ತೆರೇಸಾ ಎಷ್ಟೋ ಜನಗಳಿಗೆ ಸೇವೆಯನ್ನ ಮಾಡಿದ್ದಾರೆ. ಎಷ್ಟೋ ಜನಗಳಿಗೆ ಎಂತೆಂತ ಸೇವೆಗಳನ್ನು ಮಾಡಿದ್ದಾರೆ. ಅವರೆಲ್ಲರೂ ಕೂಡ ದೇವರ ದಾರಿ ಮಾರ್ಗದಲ್ಲಿದ್ದಂತವರ? ಮದರ್ ತೆರೇಸಾ ಅವರು ದೇವರ ದಾರಿ ಮಾರ್ಗದಲ್ಲಿದ್ದಂತವರು. ಮದರ್ ತೆರೇಸಾ ಅವರ ಕೈಯಿಂದ ಯಾರ್ಯಾರು ಸೇವೆಯನ್ನ ಹೊಂದಿದರೋ ಅವರೆಲ್ಲರೂ ಕೂಡ ದೇವರ ದಾರಿ ಮಾರ್ಗಗಳಲ್ಲಿ ದೇವರ ಮಕ್ಕಳಾಗಿ ನೀತಿವಂತರಾಗಿ ಬದುಕ್ತಿದ್ದಂತವರ ಅವರೆಲ್ಲರೂನ? ಗೌರ್ಮೆಂಟ್ ಇವತ್ತು ಎಷ್ಟೋ ಒಂದು ಯೋಜನೆಗಳನ್ನ ಮಾಡಿ ಬಡವರಿಗೆ ಉಪಕಾರಗಳನ್ನ ಮಾಡುತ್ತಾ ಇದೆ. ಬ್ಯಾಂಕ್ ಸಾಲಗಳಾಗಿರ್ಬೋದು, ಇನ್ನ ಇತರ ಯಾವುದೋ ಒಂದು ಉಚಿತವಾದಂತ ವೈದ್ಯ ಆಗಿರ್ಬೋದು, ಗೌರ್ಮೆಂಟ್ ಹಾಸ್ಪಿಟಲ್ಗಳಿದೆಯಲ್ಲ, ಉಚಿತವಾಗಿ ಟ್ರೀಟ್ಮೆಂಟ್ ಅನ್ನು ಕೊಡುವಂತ ವಿಧಿಯಲ್ಲ ಇವಾಗಿರ್ಬೋದು, ಬೇರೆ ಏನೇನೋ ವಿಧವಾದಂತ ಸಹಾಯಗಳನ್ನ ಸರ್ಕಾರ ಎನ್ನುವಂಥದ್ದು ಹಮ್ಮಿಕೊಳ್ತಾ ಇರ್ತದೆ, ಅದನ್ನೆಲ್ಲ ಮಾಡ್ತಾ ಇರ್ತದೆ. ಇವರೆಲ್ಲರೂ ಕೂಡ ದೇವರ ಮಕ್ಕಳ? ಅಂದ್ರೆ ಆ ಸರ್ಕಾರದಿಂದ ಬರುವಂತ ಏನಿದು ಧರ್ಮ ಕಾರ್ಯಗಳು ಎಂಬುದಾಗಿ ಅವ್ರು ಹೇಳ್ತಾರೋ, ಇವೆಲ್ಲವೂ ಇದನ್ನ ಹೊಂದಿಕೊಳ್ಳುವಂತವರೆಲ್ಲರೂ ಕೂಡ ದೇವರ ಮಕ್ಕಳ? ದೇವರ ದಾರಿ ಮಾರ್ಗಗಳಲ್ಲಿ ಇರುವಂತವರ? ಆಲೋಚನೆ ಮಾಡಿ. ಇವತ್ತು ಭಿಕ್ಷಗಾರರು, ಬಡವರು ಎಂದಾಕ್ಷಣಕ್ಕೆನೆ ಇಂಥವರೇ, ಅಂದ್ರೆ ಸರ್ಕಾರದಿಂದ ಯಾರು ಈ ಯೋಜನೆಗಳನ್ನು ಹೊಂದಿಕೊಳ್ತಾರೋ ಅವರೇ ಬಡವರು. ಯಾರು ಒಬ್ಬ ಇರುವಂತ ವ್ಯಕ್ತಿಯಿಂದ ಇಲ್ಲದೆ ಇರುವಂತ ವ್ಯಕ್ತಿ ಏನನ್ನ ಪಡೆದುಕೊಳ್ತಾನೋ ಅವನೇ ಬಡವನು. ಪಡೆದುಕೊಳ್ಳುವಂತ ವ್ಯಕ್ತಿ ಬಡವನು ಎಂಬುದಾಗಿ ನಾವು ಅಂದುಕೊಳ್ತೀವಿ. ಬೀದಿಯಲ್ಲಿರುವಂತ ಭಿಕ್ಷಗಾರರು ಬಂದು ಭಿಕ್ಷೆಯನ್ನ ಕೇಳಿದಂತ ಸಮಯದಲ್ಲಿ ನಾವು ಕೊಡ್ತೀವಲ್ಲ, ಇದನ್ನ ಬಡವರು ಎಂಬುದಾಗಿ ನಾವು ಆಲೋಚನೆ ಮಾಡ್ತೀವಿ. ಆದ್ರೆ ಬೈಬಲ್ ಬಡವರು ಅಂತ ಯಾರನ್ನ ಹೇಳುತ್ತೋ, ಒಂದು ಸಾರಿ 2 ಕೊರಿಂಥ 9ನೇ ಅಧ್ಯಾಯ 9ನೇ ವಚನದಿಂದ ಓದಿ. 2 ಕೊರಿಂಥ 9ನೇ ಅಧ್ಯಾಯ 9ನೇ ವಚನದಿಂದ. ಉಪಕಾರಿಯ ವಿಷಯದಲ್ಲಿ ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು, ಅವನ ನೀತಿಯ ಫಲವು ಸದಾಕಾಲವೂ ಇರುವುದು ಎಂದು ಶಾಸ್ತ್ರದಲ್ಲಿ ಬರೆದದೆ ಅಲ್ಲ? ಇಲ್ಲಿ ನೋಡಿ 12ನೇ ವಚನದಲ್ಲಿ ಏನಿದೆಯೋ, 9ನೇ ವಚನದಲ್ಲಿ ಉಪಕಾರಿಯ ವಿಷಯದಲ್ಲಿ ಆತನು, 7ರಿಂದ ಓದಿಕೊಳ್ಳೋಣ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ, ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರು ಕೊಡಬಾರದು. ಯಾಕಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. ಈ ಮಾತನ್ನ ಗಮನಿಸ್ಬೇಕು ನೀವಿಲ್ಲಿ. ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ ನೀವು ಯಾವಾಗಲೂ ಎಲ್ಲಾ ವಿಷಯಗಳಲ್ಲಿ ಪರಿಪೂರ್ಣತೆಯುಳ್ಳವರಾಗಿ ಸಕಲ ಸತ್ಕಾರ್ಯಗಳನ್ನ ಹೇರಳವಾಗಿ ಮಾಡುವವರಾಗಿರಬೇಕು. ಸಕಲ ಸತ್ಕಾರ್ಯಗಳನ್ನು ಹೇರಳವಾಗಿ ಮಾಡುವವರಾಗಿರಬೇಕು. ಉಪಕಾರಿಯ ವಿಷಯದಲ್ಲಿ ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು. ಉಪಕಾರಿಯ ವಿಷಯದಲ್ಲಿ ಏನಂತೆ? ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು, ಅವನ ನೀತಿಯ ಫಲವು ಸದಾಕಾಲವೂ ಇರುವುದು. ಅವನ ನೀತಿಯ ಫಲ ಸದಾಕಾಲವೂ ಇರುವುದಂತೆ. ಆಲೋಚನೆ ಮಾಡಿ. ನೀತಿಯ ಫಲವು ಸದಾಕಾಲವೂ ಇರುವುದು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ ಅಂತ ಅಂದ್ರೆ, ಒಬ್ಬ ಉಪಕಾರಿಯ ವಿಷಯದಲ್ಲಿ ಬರೆಯಲ್ಪಟ್ಟಿದೆ ಅಂತ ಹೇಳಿ ನಾವು ಅಂದುಕೊಂಡ್ರೆ, ನಾವು ಉಪಕಾರಿಗಳು ಅಂದ್ಕೊಳ್ಳಿ. ಇವತ್ತು ಯಾರೋ ಭಿಕ್ಷೆ ಬೇಡುವಂತವರಿಗೆ 10 ರೂಪಾಯಿನ ಕೊಡ್ತೀವಿ ಅಂದ್ಕೊಳ್ಳಿ, ಇಲ್ಲ 100 ರೂಪಾಯಿನ ಕೊಡ್ತೀವಿ ಅಂದ್ಕೊಳ್ಳಿ, ಇಲ್ಲ 1,00,000 ರೂಪಾಯಿನ ಕೊಡ್ತೀವಿ ಅಂದ್ಕೊಳ್ಳಿ. ಸದಾಕಾಲ ಇರುತ್ತಾ ಅದು? ಅದು ಸದಾಕಾಲ ಇರುತ್ತಾ? ಯಾವತ್ತಿಗೂ ಸಾಧ್ಯ ಇಲ್ಲ. ಸದಾಕಾಲ ಆ ಮನುಷ್ಯನೇ ಇರಲ್ಲ. ಆದ್ರೆ ಇಲ್ಲಿ ಏನ್ ಬರೆಯಲ್ಪಟ್ಟಿದೆ? ಸದಾಕಾಲ ಇರುವುದು ಎಂಬುದಾಗಿ ಬರೆಯಲ್ಪಟ್ಟಿದೆ.
ಆಲೋಚನೆ ಮಾಡ್ಬೇಕಿಲ್ಲ. ಒಂದು ಒಂದು ಸಂಗತಿಯನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ನಾವು ಅಂದುಕೊಂಡಂತ ವಿಷಯಕ್ಕೂ ಬೈಬಲ್ ಅಲ್ಲಿ ಬರೆಯಲ್ಪಟ್ಟಿರುವಂತ ದೇವರ ಮಾತುಗಳಿಗೂ ಒಂದಕ್ಕೊಂದು ವ್ಯತಿರೇಕವಾಗಿರುವಂತ ರೀತಿಯಲ್ಲಿ ಕಾಣುತ್ತೆ. ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು ಎಂಬುದಾಗಿದೆ. ಬಡವರಿಗೆ ಧಾರಾಳವಾಗಿ ಕೊಟ್ಟಿದ್ದನಂತೆ. ಅವನು ಕೊಟ್ಟಿರುವಂತ ಅವನ ನೀತಿಯ ಫಲ ಸದಾ ಕಾಲವೂ ಇರುತ್ತಂತೆ ಎಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ, ಶಾಸ್ತ್ರದಲ್ಲಿ ಬರೆದದೆಯಲ್ಲ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿರುವಂತ ಮಾತು. ಅಂದ್ರೆ ಶಾಸ್ತ್ರದಲ್ಲಿ ಯಾರ ವಿಷಯದಲ್ಲಿ ಬರೆಯಲ್ಪಟ್ಟಿದೆ? ಒಂದೇ ಮಾತನ್ನ ನೇರವಾಗಿ ಹೇಳ್ಬೇಕು ಅಂದ್ರೆ ಇಲ್ಲಿ ಕ್ರಿಸ್ತನ ವಿಷಯದಲ್ಲಿ ಬರೆಯಲ್ಪಡ್ತಿರುವಂತ ಮಾತನಾಡ್ತಿರುವಂತ ಮಾತು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಯೇಸು ಕ್ರಿಸ್ತನ ವಿಷಯದಲ್ಲಿ ಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತರು ಏನ್ ಮಾಡಿದಾನಂತೆ? ಬಡವರಿಗೆ ಧಾರಾಳವಾಗಿ ಕೊಟ್ಟಿದ್ದಾನಂತೆ. ಅಂದ್ರೆ ಬಡವರಿಗೆ ಧಾರಾಳವಾಗಿ ಕೊಡುವುದಕ್ಕೆ ಯೇಸು ಕ್ರಿಸ್ತನಲ್ಲಿ ಏನಿತ್ತು? ಆತನು ಹುಟ್ಟಿದ್ದೇ ಚಿಂದಿಯ ಬಟ್ಟೆಯಲ್ಲಿ. ಆತನು ಅಂತ ಪರಿಸ್ಥಿತಿಯಲ್ಲಿ ಆತನು ಹುಟ್ಟಿದ್ದಾನೆ. ಅಂತ ಪರಿಸ್ಥಿತಿಯಲ್ಲಿ ಹುಟ್ಟಿದಂತವನಿಗೆ ಏನಿತ್ತು? ಯೇಸು ಕ್ರಿಸ್ತನಲ್ಲಿ ಬೆಳ್ಳಿ ಬಂಗಾರಗಳಿದ್ವಾ? ಯೇಸು ಕ್ರಿಸ್ತನಲ್ಲಿ ಹಣ ಇತ್ತ? ಯಾವುದೋ ಬರುವಂತ ಚಿಕ್ಕ ಚಿಕ್ಕ ಹಣಗಳಲ್ಲಿ ಆತನು ಜೀವನ ನಡೆಸುವಂತದ್ದು ಈ ಭೂಲೋಕದಲ್ಲಿ ನಡೆದಿದೆ. ಅಂಥದ್ದು ಇಲ್ಲಿ ನೋಡಿದ್ರೆ ಸದಾಕಾಲವೂ ಎಂಬುದಾಗಿ, ಈ ಸದಾಕಾಲವು ಇರುವುದೆಂಬುದಾಗಿ ಬರೆಯಲ್ಪಟ್ಟಿದೆಯಲ್ಲ. ಸದಾಕಾಲ ಒಬ್ಬ ಮನುಷ್ಯನಿಂದನ, ಯೇಸು ಕ್ರಿಸ್ತನಿಂದ ಒಬ್ಬ ಒಬ್ಬ ಮನುಷ್ಯನು ಏನೇ ಹೊಂದ್ಕೊಂಡಿದ್ದಾನೆ ಅಂದ್ಕೊಳ್ಳಿ. ಒಂದು ದುಡ್ಡನ್ನ ಹೊಂದ್ಕೊಂಡಿದ್ದಾನೆ ಅಂದ್ಕೊಂಡ್ರೋ, ಬಟ್ಟೆಯನ್ನು ಹೊಂದ್ಕೊಂಡಿದ್ದಾನೆ ಅಂದ್ಕೊಂಡ್ರೋ, ಏನೋ ಒಂದು ತೆಗೆದುಕೊಂಡಿದ್ದಾನೆ ಅಂದ್ಕೊಂಡ್ರು ಅದು ಸದಾಕಾಲ ಅವನ ಹತ್ರ ಇರಲ್ಲ. ಸದಾಕಾಲ ಆ ಹೊಂದಿಕೊಂಡಂತ ಮನುಷ್ಯನೇ ಇರಲ್ಲ. ನಮ್ಮಿಂದ ಇವತ್ತು ಯಾರೇ ಏನೇ ದಿಕ್ಕಿಲ್ಲದೆ ಇರುವಂತವ್ರು ಬಡವರು ಎಂಬುದಾಗಿ ನಾವು ಭಿಕ್ಷುಗಾರರನ್ನ ಅಂದ್ಕೊಂಡಿದೀವಲ್ಲ, ಅವ್ರು ನಮ್ಮಿಂದ ದುಡ್ಡನ್ನ ಪಡ್ಕೊಂಡ್ರು, ಆ ಬಟ್ಟೆಯನ್ನ ಪಡೆದುಕೊಂಡ್ರು, ಊಟವನ್ನ ಪಡೆದುಕೊಂಡ್ರು, ಅದು ಸದಾಕಾಲ ಇರುತ್ತ? ಸದಾಕಾಲ ಇರಲ್ಲ. ಆದರೆ ಕ್ರಿಸ್ತನು ಕೊಟ್ಟಿರುವಂತದ್ದು ಅವರಿಗೆ ಸದಾಕಾಲ ಇರುತ್ತಂತ. ನೀತಿಯ ಫಲ ಸದಾಕಾಲ ಇರುವುದು. ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು, ಅವನ ನೀತಿಯ ಫಲವು ಸದಾಕಾಲವೂ ಇರುವುದು ಎಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ. ಅಂದ್ರೆ ಯೇಸು ಕ್ರಿಸ್ತನು ಏನನ್ನು ಕೊಟ್ಟಿದ್ದಾನೆ? ಆಲೋಚನೆ ಮಾಡಿ, ಏನನ್ನ ಕೊಟ್ಟಿದ್ದಾನೆ ಯೇಸು ಕ್ರಿಸ್ತನು? ಯೇಸು ಕ್ರಿಸ್ತನು ಕೊಟ್ಟದ್ದು ಏನು ಅಂತ ಅಂದ್ಕೊಂಡ್ರೆ, ಪರಲೋಕದಲ್ಲಿ ಕಲಿತುಕೊಂಡಿರುವಂತ ದೇವರ ಮಹಾಜ್ಞಾನದ ಮಾತುಗಳನ್ನ ಆತನು ಕೊಟ್ಟಿದ್ದಾನೆ. ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂಬುದಾಗಿ ದೇವರ ಮಾತುಗಳನ್ನ ಕೊಟ್ಟಿದ್ದಾನೆ. ಏನಕ್ಕೋಸ್ಕರ ದೇವರ ಮಾತುಗಳು? ಆತನು ಸದಾ ಕಾಲಕ್ಕೂ ಬದುಕಬೇಕು. ಸದಾ ಕಾಲಕ್ಕೂ ಬದುಕ್ಬೇಕಾತನು. ಅಂದ್ರೆ ಚಿರಂಜೀವಿ ಆಗ್ಬೇಕು. ಆತನ ಪರಲೋಕಕ್ಕೆ ಹೋಗ್ಬೇಕು. ಪರಲೋಕಕ್ಕೆ ಹೋದ್ರೆ ಸಾವಿದ್ಯಾ? ಮನುಷ್ಯನ ಆತ್ಮಕ್ಕೆ ಸಾವಿಲ್ಲ. ಅದು ನರಕಲೋಕದಲ್ಲಿ ಇರ್ಲಿ, ಪರಲೋಕದಲ್ಲಿ ಇರ್ಲಿ, ಎಲ್ಲೇ ಇದ್ರೂ ಸರಿ ಸಾವಿಲ್ಲ. ಆದ್ರೆ ಸದಾ ಕಾಲವು ಇರುವುದು ಅಂದ್ರೆ ಏನರ್ಥ? ಅವನು ಪರಲೋಕದಲ್ಲಿ ಸದಾ ಕಾಲವೂ ಇರ್ತಾನೆ ಅಂತಾನ. ಆ ನೀತಿಯ ಫಲ ಯೇಸು ಕ್ರಿಸ್ತನು ಕೊಟ್ಟಿರುವಂತ ದೇವರ ಮಾತುಗಳಂತೆ ನಡ್ಕೊಂಡಂತವನು ಅವನು ಸದಾ ಕಾಲಕ್ಕೂ ಜೀವಂತವಾಗಿ ಇರ್ತಾನೆ. ಅದನ್ನೇ ಯೇಸು ಕ್ರಿಸ್ತನು ಯೋಹಾನ ಸುವಾರ್ತೆಯಲ್ಲಿ 8ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾನೆ, ನನ್ನ ಮಾತುಗಳಂತೆ ನಡೆದುಕೊಳ್ಳುವಂತವನು ಯಾವತ್ತಿಗೂ ಸಾವನ್ನ ಕಾಣಲ್ಲ ಎಂಬುದಾಗಿ. ಅವನು ಸತ್ರು ಬದುಕ್ತಾನೆ ಎಂಬುದಾಗಿ ಆತನೇ ಹೇಳ್ತಾನೆ. ಅದಕ್ಕೆ ಯಹೂದ್ಯರೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಸತ್ತೋದಂತರು ಬದುಕ್ತಾರ, ಯಾವತ್ತೂ ಸಾಯಲ್ಲ ಎಂಬುದಾಗಿ ನೀನ್ ಹೇಳ್ತಾ ಇದೀಯಲ್ಲ, ನಿನಗೆ ಹುಚ್ಚು ಹಿಡಿದಿದೆ, ನಿನಗೆ ದೆವ್ವ ಹಿಡಿದಿದೆ. ನಮ್ಮ ಮೂಲ ಪುರುಷನಾದಂತ ಅಬ್ರಹಾಮನೇ ಸತ್ತೋಗಿದ್ದಾನೆ, ನೀನೇನ್ ಮಾತನ್ನ ಮಾತಾಡ್ತಾ ಇದೀಯ ಎಂಬುದಾಗಿ ಆತನೇ ಹೇಳ್ತಾನೆ. ಆದ್ರೆ ಈ ಮಹಾಜ್ಞಾನ ಅವರಿಗೆ ಅರ್ಥವಾಗಿಲ್ಲ. ಯೇಸು ಕ್ರಿಸ್ತನು ಬಡವರಿಗೆ ಕೊಟ್ಟಿರುವಂತದ್ದು ಏನು ಗೊತ್ತಾ? ದೇವರ ಮಾತುಗಳನ್ನ ಕೈಗೊಂಡವನು, ಆ ಯೇಸು ಕ್ರಿಸ್ತನ ಬಾಯಿಂದ ಬಂದಂತಹ ಶಕ್ತನ ಮಾತುಗಳನ್ನ, ಆ ಒಂದು ಮಹಾದೇವರ, ಆ ಒಂದು ದೇವರ ಮಾತುಗಳಂತೆ ಕೈಗೊಂಡು ಬದುಕಿದಂತವನು ಸದಾ ಕಾಲಕ್ಕೂ ಬದುಕಿರ್ತಾನೆ. ಅಂದ್ರೆ ಯೇಸು ಕ್ರಿಸ್ತನು ಕೊಟ್ಟಂತಹ ನೀತಿಯ ಫಲ ಅವನಲ್ಲಿ ಸದಾ ಕಾಲಕ್ಕೂ ಇರುತ್ತೆ, ಸದಾ ಕಾಲಕ್ಕೂ ಇರುತ್ತೆ. ಇವತ್ತು ನಾವು ನಮ್ಮ ಈ ದೇವರ ಮಾತುಗಳನ್ನ ಅರ್ಥ ಮಾಡಿಕೊಂಡು ಅದರಂತೆ ಬದುಕಿದ್ರೆ ನಾವು ಪರಲೋಕವನ್ನ ಸೇರ್ತೀವಿ. ಅಂದ್ರೆ ಆ ಕ್ರಿಸ್ತನು ಕೊಟ್ಟಿರುವಂತ ನೀತಿ ಫಲ ನಮ್ಮಲ್ಲಿ ಸದಾಕಾಲ ಇರುತ್ತ? ಸದಾಕಾಲ ಇರೋದ್ರಿಂದಲೇ ನಾವು ಸದಾಕಾಲ ಜೀವಂತವಾಗಿರೋದಕ್ಕೆ ಸಾಧ್ಯ. ಆಲೋಚನೆ ಮಾಡಿ. ಅಂದ್ರೆ ಪರಲೋಕಕ್ಕೆ ಹೋಗ್ತಾರ, ದೇವರ ಮಾತಿನಂತೆ ನಡ್ಕೊಂಡು ಹೋಗ್ತಾರ, ಎಲ್ಲರೂ ಪರಲೋಕಕ್ಕೆ ಹೋಗ್ತಾರ. ಪರಲೋಕಕ್ಕೆ ಹೋಗ್ತಾರೆ ಎನ್ನುವಂಥದ್ದು ವಿಚಾರ ಗೊತ್ತಾಯ್ತು. ಈಗ ಬಡವರು ಅಂದ್ರೆ ಯಾರು? ಅವರೆಲ್ಲರೂ ಪರಲೋಕಕ್ಕೆ ಹೋಗ್ತಾರೆ ಅಂತ ಅಂದ್ರೆ ಯಾರು ಪರಲೋಕಕ್ಕೆ ಹೋಗ್ತಾರೆ? ದೇವರ ಮಾತಿನಂತೆ ನಡ್ಕೊಂಡಂತವ್ರೆ ಪರಲೋಕಕ್ಕೆ ಹೋಗ್ತಾರೆ. ಅಂದ್ರೆ ದೇವರ ಮಾತಿನಂತೆ ನಡ್ಕೊಂಡವರೇ ಪರಲೋಕಕ್ಕೆ ಹೋಗ್ತಾರೆ ಅಂದ್ರೆ ಈ ಬಡವರು ಯಾರು ಅಂತ ಗೊತ್ತಾಯ್ತು. ದೇವರ ವಾಕ್ಯಗಳ ಕಲಿತುಕೊಳ್ಳುವಂತ ಉದ್ದೇಶದಿಂದ ದೇವರ ದಾರಿ ಮಾರ್ಗಗಳಲ್ಲಿ ಇದ್ದುಕೊಂಡು ದೇವರ ಜ್ಞಾನವು ಕಡಿಮೆ ಆಗಿದೆಯಲ್ಲ, ಅವರೇ ಬಡವರು. ಆಲೋಚನೆ ಮಾಡಿ. ಯೇಸು ಕ್ರಿಸ್ತನನ್ನ ಬಡವ ಎಂಬುದಾಗಿ ಹೇಳಂಗಿಲ್ಲ. ಯೇಸು ಕ್ರಿಸ್ತನು ಮಹಾ ಜ್ಞಾನದಲ್ಲಿ ಆತನು ಮಹಾ ಶ್ರೀಮಂತನಾತನು. ದೇವರ ಜ್ಞಾನದಲ್ಲಿ
ಈ ಮೂರು ಲೋಕಗಳಲ್ಲಿ ಯಾವ ದೂತನಿಗೂ ಯಾವ ಮನುಷ್ಯನಿಗೂ ಇಲ್ಲದೆ ಇರುವಂತ ಒಂದು ಮಹಾಜ್ಞಾನಿ ಯೇಸು ಕ್ರಿಸ್ತನ. ಆತನ ಬಡವನಲ್ಲ. ಬಡವನು ಯಾರೋ ಗೊತ್ತಾ? ಬೈಬಲ್ ಹೇಳುವಂತ ಭಾಷೆಯಲ್ಲಿ, ಬೈಬಲ್ ಭಾಷೆಯಲ್ಲಿ ಬಡವರು ಅಂತಂದ್ರೆ ಈ ಲೋಕದ ದೃಷ್ಟಿಯಲ್ಲಿರುವಂತ ದುಡ್ಡಿಲ್ಲದಂತವರು, ಆರೋಗ್ಯ ಇಲ್ಲದಂತವರು, ಇಲ್ಲ ಯಾವುದೋ ಒಂದು ತಿಳುವಳಿಕೆ ಇಲ್ಲದಂತವರು, ಇಲ್ಲ ತಂದೆ ತಾಯಿಗಳು ಇಲ್ದಲೆ ಅನಾಥರಾಗಿರುವಂತವರು, ಬಟ್ಟೆ ಇಲ್ಲದಂತವ್ರನ್ನು ಬೈಬಲ್ ಅನಾಥರು ಬಡವರು ಎಂಬುದಾಗಿ ಅವರನ್ನ ಹೇಳಲ್ಲ. ಬಡವರು ಅಂದ್ರೆ ದೇವರ ಜ್ಞಾನವು ಇಲ್ಲದಂತವರೇ ಬಡವರು ಎಂಬುದಾಗಿ ಖಚಿತವಾಗಿ ಇಲ್ಲಿ ಹೇಳುತ್ತೆ. ಆತನ ಇಲ್ಲಿ ಅದೇ ಬರೆಯಲ್ಪಟ್ಟಿದೆ ನೋಡಿ. ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟನು, ಅವನ ನೀತಿಯ ಫಲವು ಸದಾ ಕಾಲವಿರುವುದು. ಅವನು ಬಡವರಿಗೆ ಧಾರಾಳವಾಗಿ ಕೊಟ್ಟಿದ್ದಾನೆ. ಯಾರೇ ಆತನ ಪಬ್ಲಿಕ್ ಅಲ್ಲಿ ಪ್ರಸಂಗಗಳನ್ನ ಮಾಡ್ತಾ ಇದ್ದಾನೆ, ದೇವರ ಮಾತುಗಳನ್ನು ತಿಳಿಸ್ತಾ ಇದ್ದಾರೆ, ಯಾರ್ಯಾರು ಆತನ ಆ ಮಾತುಗಳನ್ನು ಅಂಗೀಕರಿಸಿದ್ರೋ ಅವರೆಲ್ಲರೂ ಕೂಡ ನಿತ್ಯ ಜೀವಕ್ಕೆ ಸೇರಿಸಲ್ಪಟ್ಟಿದ್ದಾರೆ. ನಿತ್ಯ ಜೀವಕ್ಕೆ ಯಾರು ಸೇರಿಸಲ್ಪಟ್ಟಿದ್ದಾರೆ? ಆ ಇಬ್ರಿಯರಿಗೆ ಬರೆದ ಪುಸ್ತಕದಲ್ಲಿ 11ನೇ ಅಧ್ಯಾಯದಲ್ಲಿ ನೀವು 32ನೇ ವಚನಗಳನ್ನ ಮೇಲ್ಪಟ್ಟು ನೋಡ್ಕೊಂಡು ಹೋಗುವಂತದ್ದಾದ್ರೆ ಭಯಂಕರ ರೀತಿಯಲ್ಲಿ ಹಿಂಸೆ ಪಟ್ಟು ಸತ್ತಿದ್ದಾರೆ. ಭಯಂಕರ ರೀತಿಯಲ್ಲಿ ಹಿಂಸಿಸಲ್ಪಟ್ಟಿದ್ದಾರೆ. ಅವರೆಲ್ಲ ಕತ್ತಿಯಿಂದ ಕುಯ್ಯಲ್ಪಟ್ಟಿದ್ದಾರೆ, ಗರಗಸಗಳಿಂದ ಕುಯ್ಯಲ್ಪಟ್ಟಿದ್ದಾರೆ, ಕತ್ತಿಗಳಿಂದ ಚರ್ಮಗಳನ್ನ ತೆಗೆಸ್ಕೊಂಡಿದ್ದಾರೆ, ಶಿಲ್ಬೆ ಮೇಲೆ ಸತ್ತಿದ್ದಾರೆ. ಭಯಂಕರವಾದಂತ ಯಾತನೆಗಳಲ್ಲಿ ಅವರು ಅನುಭವಿಸಿದ್ದಾರೆ. ಎಲ್ಲಿಂದ ಇದೆಲ್ಲ ಆಯ್ತು? ಯಾವ ರೀತಿಯಾಗಿ ಇವರೆಲ್ಲ ಸಾಯೋದಕ್ಕೆ ಮುಂದಾದ್ರು? ಆ ದೇವರ ಮಾತುಗಳನ್ನು ಹಿಡಿದುಕೊಂಡಿದ್ದಕ್ಕೋಸ್ಕರ. ಅಂದ್ರೆ ಸತ್ತಂತವರೆಲ್ಲ ಎಲ್ಲಿಗೋದ್ರು? ನೇರವಾಗಿ ಪರದೈಸಿಯಲ್ಲಿ ನೆಮ್ಮದಿಯಾಗಿದ್ದಾರೆ. ಅಂದ್ರೆ ಪರದೈಸಿಗೆ ಹೋಗಿ ಅವರ ಮೇಲೆ ಪರಲೋಕ ಎನ್ನುವಂಥದ್ದು ಫಿಕ್ಸ್. ಎರಡು ಮಾತು ಇಲ್ವೇ ಇಲ್ಲ. ಆ ರೀತಿಯಾಗಿ ಅವರ ಯೇಸು ಕ್ರಿಸ್ತನು ಕೊಟ್ಟಂತ ಆ ನೀತಿಯ ಫಲ ಇದೆಯಲ್ಲ, ಆ ಯೇಸು ಕ್ರಿಸ್ತನು ಮಾಡಿದಂತ ನೀತಿಯ ಫಲ ಇದೆಯಲ್ಲ, ಸದಾ ಕಾಲಕ್ಕೂ ಇರುತ್ತದೆ. ಯಾರ್ಯಾರು ದೇವರ ಮಾತುಗಳಂತ ಅನುಸರಿಸಿ ನಡ್ಕೊಂತಾರೋ ಎಲ್ಲರಿಗೂ ಕೂಡ ಸದಾ ಕಾಲಕ್ಕೂ ಜೀವಂತವಾಗಿ ಇರ್ತಾರೆ. ಆಲೋಚನೆ ಮಾಡಿ, ಇವತ್ತು ನಾವು ಯಾರಿಗೋ ಒಬ್ರಿಗೆ ಬಟ್ಟೆಗಳನ್ನ ಕೊಡ್ತೀವಿ, ದುಡ್ಡನ್ನ ಕೊಡ್ತೀವಿ, ಊಟವನ್ನ ಕೊಡ್ತೀವಿ ಅಂತಂದ್ರೆ ಅವ್ರು ಯಾರು ಕೂಡ ಪರಲೋಕಕ್ಕೆ ಸೇರಲ್ಲ. ಅವ್ರಿಗೆ ಪರಲೋಕಕ್ಕೆ ಸೇರ್ಬೇಕು ಅಂತಂದ್ರೆ ನಿಜವಾಗ್ಲೂ ಅವ್ರಿಗೆ ಮಾಡಬೇಕಾಗಿರುವಂತ ಧರ್ಮ ಕಾರ್ಯ ಏನು ಅಂದ್ರೆ ದೇವರ ಮಾತುಗಳನ್ನು ಹಂಚುವಂಥದ್ದು. ದೇವರ ಮಾತುಗಳನ್ನು ಹಂಚುವಂಥದ್ದು. ರಕ್ಷಣೆಯ ಮಾರ್ಗಕ್ಕೆ ಬಂದಂತ ಅವನು ಬಡವನಾಗಿರ್ತಾನೆ, ದೇವರ ಜ್ಞಾನ ಇಲ್ಲದಂತವನಾಗಿರ್ತಾನೆ. ಅವನಿಗೆ ಆ ಒಂದು ದೇವರ ಮಾತುಗಳನ್ನು ತಿಳಿಸಿ ಪರಲೋಕಕ್ಕೆ ಸೇರಿಸುವಂತ ಕಾರ್ಯವನ್ನು ಮಾಡಿಸುವಂತದ್ದೇ. ಇದನ್ನು ನಾವು ಇಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿರುವಂತ ವಿಚಾರ. ಮತ್ತೆ 10ನೇ ವಚನವನ್ನು ಗಮನಿಸಿ, ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಕೊಡುವಾತನು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದಾಗುವ ಫಲಗಳನ್ನು ವೃದ್ಧಿಪಡಿಸುವನು. ಧರ್ಮ ಕಾರ್ಯಗಳಿಂದ ಆಗುವಂತ ಫಲವನ್ನ, ಬಿತ್ತುವುದಕ್ಕೆ ಬೀಜವನ್ನ ಕೊಟ್ಟು ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದ ಉಂಟಾಗುವಂತ ಫಲಗಳು. ಧರ್ಮ ಕಾರ್ಯಗಳಿಂದ ಏನ್ ಫಲ ಉಂಟಾಗುತ್ತೆ? ಯೇಸು ಕ್ರಿಸ್ತನ ಧರ್ಮ ಕಾರ್ಯಗಳನ್ನು ಮಾಡಿದ್ದಾನೆ. ಯೇಸು ಕ್ರಿಸ್ತನು ದೇವರ ಮಹಾ ಜ್ಞಾನವನ್ನು ಬೋಧನೆ ಮಾಡಿದ್ದಾನೆ. ಆತನಲ್ಲಿರುವಂತ ಫಲ ಏನು? ಆತನಿಗೆ ಏನು ಪ್ರತಿಫಲ ಸಿಕ್ಕಿದೆ? 3 ಲೋಕಗಳ ಮೇಲೆ ಅಧಿಕಾರ ಹೊಂದಿದಂತವನಾಗಿದ್ದಾನೆ. ದೇವರಿಗೆ ಸರಿ ಸಮಾನನಾಗಿರುವಂತ ಮಹಿಮೆಯನ್ನು ಹೊಂದಿದಂತವನಾಗಿದ್ದಾನೆ. ಆಲೋಚನೆ ಮಾಡಿ, ದೇವರಿಗೆ ಸರಿ ಸಮಾನವಾದಂತ ಮಹಿಮೆ ಅಂದ್ರೆ ಸಾಮಾನ್ಯವಾದಂತ ಸಂಗತಿಯ? 3 ಲೋಕಗಳ ಮೇಲೆ ಅಧಿಕಾರವನ್ನು ಹೊಂದಿರುವಂತವನು ಅಂದ್ರೆ ಸಾಮಾನ್ಯವಾದಂತ ಸಂಗತಿಯ? ಇವತ್ತೊಬ್ಬ CM ಗೆ ಒಂದು ರಾಜ್ಯದ ಮೇಲೆ ಅಧಿಕಾರ ಇದ್ರೆ ಎಷ್ಟು ರೀತಿಯಾದಂತ ಒಂದು ಅವರಿಗೆ ಗೌರವ, ಎಷ್ಟು ರೀತಿಯಾದಂತ ಒಂದು ಅಧಿಕಾರಗಳು, ಎಷ್ಟು ರೀತಿಯಾದಂತ ಮಹಿಮೆಗಳಿರ್ತದೆ ಅವರಿಗೆ. ಆದ್ರೆ ಈ ಸುಳ್ಳು ಮಹಿಮೆ ರೀತಿಯಲ್ಲಿ ಇರುವಂತದಲ್ಲ ಪರಲೋಕದ ಮಹಿಮೆ. ಶ್ರೇಷ್ಠವಾದದ್ದು. ಎಷ್ಟೋ ಮನುಷ್ಯನ ಜ್ಞಾನಕ್ಕೆ ನಿಲುಕದೆ ಇರುವಂತ ರೀತಿಯಲ್ಲಿ ಶ್ರೇಷ್ಠವಾದಂತದ್ದು ಯೇಸು ಕ್ರಿಸ್ತನಿಗೆ ಇರುವಂತ ಮಹಿಮೆ. ಆತನು ಮಾಡಿದಂತ ಧರ್ಮ ಕಾರ್ಯಗಳ ಇಲ್ಲೇನಿದೆ ನೋಡಿ, ನಿಮ್ಮ ಧರ್ಮ ಕಾರ್ಯಗಳಿಂದಾಗುವ ಫಲಗಳನ್ನ ವೃದ್ಧಿಪಡಿಸುವನು. ನಾವು ಕೂಡ ಏನ್ ಮಾಡ್ಬೇಕಂತೆ? ಬಿತ್ತುವವನಿಗೆ ಬೀಜವನ್ನು, ಉಣ್ಣುವವನಿಗೆ ಆಹಾರವನ್ನು ಕೊಡುವಾತನು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ನಮ್ಮ ವಿಷಯದಲ್ಲಿ ಹೇಳ್ತಾ ಇದ್ದಾನೆ. ನಿಮಗೆ ಬಿತ್ತುವುದಕ್ಕೆ ಬೀಜವನ್ನು ಕೊಡುವಾತನು, ಉಣ್ಣುವುದಕ್ಕೆ ಊಟವನ್ನು ಕೊಡುವಾತನು ನಿಮಗೂ ಕೂಡ ಬಿತ್ತುವುದಕ್ಕೆ ಬೀಜವನ್ನ ಕೊಟ್ಟು ನಿಮ್ಮನ್ನ ಹೆಚ್ಚಿಸಿ ನಿಮ್ಮ ಧರ್ಮ ಕಾರ್ಯಗಳಿಂದಾಗುವ ಫಲಗಳನ್ನ ವೃದ್ಧಿಪಡಿಸ್ತಾನೆ ಅಂತಾನ. ಅಂದ್ರೆ ಯಾವ ಬೀಜದ ವಿಷಯದಲ್ಲಿ ಮಾತಾಡ್ತಾ ಇದ್ದಾನೆ ಇಲ್ಲಿ? ಏನೋ ನಾವು ಹೋಗಿ ಹೊಲಗಳಲ್ಲಿ ಬಿತ್ತುವಂತ ಬೀಜದ ವಿಷಯದಲ್ಲಿ, ಬಿತ್ತನೆ ಬೀಜದ ವಿಷಯದಲ್ಲಿ, ನಾವೇನು ಅಗ್ರಿಕಲ್ಚರ್ ಮಾಡ್ತೀವಲ್ಲ ಅದರ ವಿಷಯದಲ್ಲಿ ಬರೆಯಲ್ಪಟ್ಟಿದೆ ಅನ್ಕೊಂಡಿದ್ದೀರಾ? ಖಚಿತವಾಗಿ ಅದೊಂದೇ ಅಂದ್ಕೊಂಡ್ರೆ ತಪ್ಪು. ಆದ್ರೆ ಆ ಕಾಲದಾಗ ನೋಡುವಾಗ ಆ ರೀತಿಯಾಗಿ ಇರ್ಬೋದು. ಆ ರೀತಿಯಾಗಿ ಆ ಕಾಲದಲ್ಲಿ, ಯಾಕೆ ಅಂತಂದ್ರೆ ಈ ದೇವರ ಜ್ಞಾನವು ಬರೆಯಲ್ಪಡುವಂತ ಸಮಯದಲ್ಲಿ ಹೆಚ್ಚಿನದಾಗಿ ಯಾವ ಫ್ಯಾಕ್ಟರಿಗಳಿಲ್ಲ. ಅವಾಗೆಲ್ಲ ವ್ಯವಸಾಯವನ್ನು ಮಾಡುವಂತದ್ದೇ.
ಇವತ್ತು ಯಾವ ರೀತಿಯಾದಂತ ದುಡ್ಡು ಎನ್ನುವಂಥದ್ದು ಯಾವ ರೀತಿಯಾಗಿ ಈ ಪ್ರಪಂಚದಲ್ಲಿ ವ್ಯವಹಾರವನ್ನು ನಡೆಸುತ್ತೋ ಆ ರೀತಿಯಾಗಿ ಒಂದು ಸಮಯದಲ್ಲಿ ನೋಡುವಾಗ ದವಸ ಧಾನ್ಯಗಳು ವ್ಯವಹಾರವನ್ನು ನಡೆಸುವಂತ ಕಾಲವೂ ಇತ್ತು. ದವಸ ಧಾನ್ಯಗಳನ್ನ ಅಂದ್ರೆ ಇವರಿಗೆ ಒಂದು ಚೀಲ ರಾಗಿ ಕೊಡುವಂಥದ್ದು, ರಾಗಿ ತೆಗೆದುಕೊಳ್ಳುವಂಥದ್ದು, ಈ ರೀತಿಯಾದಂತ ವ್ಯವಹಾರಗಳಿತ್ತು. ಅದಕ್ಕೋಸ್ಕರ ದೇವರು ಆ ಕಾಲಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಆವಾಗ ಅಂಗಬರಿಸಿದ್ದಾನೆ. ಆದ್ರೆ ಈ ಕಾಲಕ್ಕೆ ಯಾವುದರ ವಿಷಯದಲ್ಲಿ? ನಿನ್ನ ಒಂದು ಕಷ್ಟಾರ್ಜಿತದ ವಿಷಯದಲ್ಲಿ ಬರೆಸಿರುವಂತದ್ದು. ಅದು ಶ್ರಮೆ ಆಗಿರ್ಬೋದು, ಅದು ದುಡ್ಡು ಆಗಿರ್ಬೋದು, ಇಲ್ಲ ದೇವರ ಮಾತುಗಳನ್ನು ಹಂಚುವಂತ ದೇವರ ಮಾತುಗಳು ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಆ ನಿನ್ನ ಕಷ್ಟಾರ್ಜಿತ ವಿಷಯದಲ್ಲಿ ಅದೇ ಬರೆಯಲ್ಪಟ್ಟಿರುವಂತದ್ದು. ಬಿತ್ತುವುದಕ್ಕೆ ಬೀಜವನ್ನು ಕೊಡುವ ಆತನು ನಿಮಗೂ ಬಿತ್ತುವುದಕ್ಕೆ ಬೀಜವನ್ನು ಕೊಟ್ಟು ಹೆಚ್ಚಿಸಿ ನಿಮ್ಮನ್ನ ನಿಮ್ಮ ಧರ್ಮ ಕಾರ್ಯಗಳಿಂದ ಆಗುವಂತ ಫಲವನ್ನ ವೃದ್ಧಿಪಡಿಸುವನು ಅಂತ. ನಾವು ಆ ರೀತಿಯಾಗಿ ದೇವರ ಕೆಲಸಗಳನ್ನ ಮಾಡಿದ್ರೆ ಏನಾಗುತ್ತೆ? ದೇವರ ಕೆಲಸಕ್ಕೋಸ್ಕರ ಆ ಒಂದು ದುಡ್ಡನ್ನ ಕೊಟ್ರೆ, ನಮ್ಮ ಶ್ರಮೆಯನ್ನು ವಹಿಸಿದ್ರೆ ಏನಾಗುತ್ತಂತೆ? ಧರ್ಮ ಕಾರ್ಯಗಳು ಬರುತ್ತಂತೆ. ಆ ಧರ್ಮ ಕಾರ್ಯಗಳನ್ನ ದೇವ್ರ ಏನ್ ಮಾಡ್ತಾನಂತೆ? ವೃದ್ಧಿಪಡಿಸ್ತಾನಂತೆ. ಆಲೋಚನೆ ಮಾಡಿ, ದೇವರ ವಾಕ್ಯಗಳು ಯಾವ ರೀತಿಯಾಗಿದೆಯೋ ಎನ್ನುವಂಥದ್ದನ್ನ ನಾವು ಅಂದ್ಕೊಂಡಂತ ರೀತಿಯಲ್ಲಿ ಈ ಒಂದು ಆ ಏನು ಬಡವರು ಅಂತಂದ್ರೆ ಈ ಲೋಕದಲ್ಲಿರುವಂತ ದುಡ್ಡಿಲ್ಲದೆಲ್ಲ ಇರುವಂತವರಲ್ಲ. ಮತ್ತೆ ಯೇಸು ಕ್ರಿಸ್ತನು ಆತನು 9ನೇ ವಚನದಲ್ಲಿ ಏನ್ ನೋಡ್ಕೊಂಡಿದೀವಿ? ಕೊರಿಂಥಿ ಪುಸ್ತಕದಲ್ಲಿ ಆತನು ಕ್ರಿಸ್ತನು ಪಾಪಿಗಳಿಗೆ ಕ್ಷಮಾಪಣೆಯನ್ನ ಅನುಗ್ರಹಿಸಿದ್ದಾನೆ. ದೇವರ ಮಾತುಗಳನ್ನ ಹೇಳಿದ್ದಾನೆ. ಅಂದ್ರೆ ಈಗ ನಮ್ಮ ಧರ್ಮ ಕಾರ್ಯಗಳನ್ನ ಯಾರಿಗೆ ಮಾಡ್ಬೇಕು ಎನ್ನುವಂಥದ್ದು ಗೊತ್ತಾಯ್ತಿದ್ರಿಂದ ಅಂತ ಅಂದ್ರೆ ಕ್ರೈಸ್ತರಿಗೆ ಮಾಡ್ಬೇಕು. ಅಂದ್ರೆ ದೇವರ ದಾರಿ ಮಾರ್ಗಗಳಲ್ಲಿ ಇರುವಂತವನಿಗೆ ಮಾಡ್ಬೇಕು. ದೇವರ ದಾರಿ ಮಾರ್ಗಗಳಲ್ಲಿ ಇಲ್ಲದೆ ಇರುವಂತವನಿಗೆ ಮಾಡಬಾರ್ದ? ಅದಕ್ಕೂ ಕ್ಲಾರಿಟಿನ ತೆಗೆದುಕೋಬೇಕು. ಯಾಕೆ ಅಂತಂದ್ರೆ ಯಾವುದೊಬ್ಬ ಮನುಷ್ಯನಿಗೆ ದೇವರ ಮಾತುಗಳನ್ನ ಮೊದಲು ಹೇಳ್ಬೇಕು. ಆಲೋಚನೆ ಮಾಡಿ, ಒಬ್ಬನಿಗೆ ಭೌತಿಕವಾಗಿ ಏನೋ ಒಂದು ಇಲ್ಲ ಅಂದ್ಕೊಳ್ಳಿ. ಒಬ್ಬನಿಗೆ ಭೌತಿಕವಾಗಿ ಬಟ್ಟೆ ಇಲ್ಲ, ಯಾರೋ ಬೀದಿಯಲ್ಲಿ ಓಡಾಡ್ತಾ ಇದ್ದಾನೆ, ಆತನಿಗೆ ಬಟ್ಟೆಯನ್ನ ಕೊಡ್ಬೇಕು. ಆ ಬಟ್ಟೆ ಆತನಲ್ಲಿ ಎಷ್ಟು ಎಷ್ಟು ದಿನ ಇರುತ್ತೆ? ಆತನ ಅದನ್ನ ತೆಗೆದಾಕುವವರೆಗೂ ಇರುತ್ತೆ. ಯಾಕೆಂದ್ರೆ ಸುಮಾರು ಜನ ಈ ಭಿಕ್ಷೆ ಬೇಡುವಂತವ್ರು ಏನ್ ಮಾಡ್ತಾರೆ ಅಂದ್ರೆ ಬಟ್ಟೆಗಳನ್ನ ಕೊಟ್ಟಂತ ಸಮಯದಲ್ಲಿ ಅವರು ಶಾಶ್ವತವಾಗಿ ಅದನ್ನ ಹಾಕೊಳ್ಳಲ್ಲ, ಹಿಂದನೆ ತೆಗೆದಿಸ್ತು ಬಿಡ್ತಾರೆ ಅದನ್ನ. ಆದ್ರೆ ನೀನು ಧರ್ಮ ಕಾರ್ಯ ಹೋಯ್ತಾ ಅಲ್ಲಿ? ಅಷ್ಟಕ್ಕೆ ಮುಗ್ದೋಯ್ತಾ? ಅದು ಮುಗ್ದೋಯ್ತು. ಆದರೆ ಆತನಿಗೆ ನೀನು ಬಟ್ಟೆಯನ್ನು ಕೊಡ್ಬೇಕಾ? ಕೊಟ್ಟು ಆಮೇಲೆ ಅವನಿಗೆ ದೇವರ ಮಾತುಗಳನ್ನ ಆತನಿಗೆ ಹೇಳಿದ್ರೆ ಏನಾಗುತ್ತೆ? ಆ ಮಾತಿನಂತ ಅವನು ನಡ್ಕೊಂಡ್ರೆ ಸದಾ ಕಾಲಕ್ಕೂ ಬದುಕ್ತಾನೆ. ಆ ಒಂದು ನೀತಿಯ ಫಲ ಸದಾ ಕಾಲಕ್ಕೂ ಇರುತ್ತೆ. ಆಲೋಚನೆ ಮಾಡಿ, ಯಾವುದೋ ಒಬ್ಬ ಮನುಷ್ಯನಿಗೆ ಭಿಕ್ಷೆ ಬಿಡುವಂತವನಿಗೆ ಊಟನ ಕೊಡುವಂಥದ್ದು ದೊಡ್ಡ ವಿಷಯ ಅಲ್ಲ, ಬಟ್ಟೆಯನ್ನು ಕೊಡುವಂಥದ್ದೇ ದೊಡ್ಡ ವಿಷಯ ಅಲ್ಲ, ಅವನಿಗೆ ಸ್ವಲ್ಪ ಹಣವನ್ನ ಕೊಡುವಂಥದ್ದು ದೊಡ್ಡ ವಿಷಯ ಅಲ್ಲ. ಇವೆಲ್ಲದಕ್ಕಿನ್ನ ಶ್ರೇಷ್ಠವಾದಂಥದ್ದೇನೋ ಗೊತ್ತಾ? ದೇವರ ಮಾತುಗಳನ್ನ ಹೇಳುವಂಥದ್ದು. ಯಾವೊಬ್ಬ ಭಿಕ್ಷುಗಾರನಿಗಾದ್ರೂ, ಯಾವೊಬ್ಬ ಕಷ್ಟದಲ್ಲಿರುವಂತವನಿಗಾದ್ರೂ, ಯಾವ್ದೋ ಒಂದು ಕೇಡಿನಲ್ಲಿ ಇರುವಂತವನಿಗಾದ್ರೂ ದೇವರ ಮಾತುಗಳನ್ನು ಹೇಳುವಂಥದ್ದು ಅಷ್ಟು ಶ್ರೇಷ್ಠವಾದಂತ ಕೆಲಸ. ನಾವೇನ್ ಆರಾಮಾಗಿ ಯಾರೋ ಒಂದು ಭಿಕ್ಷೆ ಕೇಳ್ಬಿಟ್ರಂದ್ರೆ 10 ರೂಪಾಯೋ 5 ರೂಪಾಯೋ ಕೊಟ್ಬಿಡ್ತೀವಿ, 1 ರೂಪಾಯಿ 2 ರೂಪಾಯಿ ಚಿಲ್ಲರೆ ಕಾಸು ಕೊಟ್ಬಿಡ್ತೀವಿ, ಇಲ್ಲ ಬಟ್ಟೆ ಬೇಕು ಅಂದ್ರೆ ಕೊಟ್ಬಿಡ್ತೀವಿ, ಏನೋ ಒಂದ್ ಮಾಡಿ ಹೋಗ್ತಾ ಇರ್ತೀವಿ ನಾವು. ಆ ರೀತಿಯಾಗಿ ಅಲ್ಲ, ಯೇಸು ಕ್ರಿಸ್ತನು ಮಾಡಿರುವಂತದ್ದು ಸದಾ ಕಾಲಕ್ಕೂ ಇದೆಯಂತೆ. ಅಂದ್ರೆ ಸದಾ ಕಾಲಕ್ಕೂ ಇರುವಂತದ್ದು ಬಟ್ಟೆನ, ಚಿನ್ನನ, ಬೆಳ್ಳಿ ಬಂಗಾರವ ಯಾವುದೂ ಅಲ್ಲ, ದೇವರ ಮಾತು ಮಾತ್ರವೇ. ಅಂದ್ರೆ ಕ್ರೈಸ್ತರಿಗೆ ಅಂತಂದ್ರೆ ಇಲ್ಲಿ ಆಲೋಚನೆ ಮಾಡ್ಬೇಕು, ಈ ನಾವು ಮಾಡುವಂತ ಉಪಕಾರವು ಯಾರಿಗಿರ್ಬೇಕು ಅಂತ ಅಂದ್ರೆ ಆತನು ದೇವರ ದಾರಿ ಮಾರ್ಗಗಳಲ್ಲಿ ಇರ್ಬೇಕು, ದೇವರ ಕೆಲಸವನ್ನು ಮಾಡುವಂತವನಾಗಿ ಇರ್ಬೇಕು. ದೇವರ ಕೆಲಸವನ್ನ ಮಾಡದೇ ಇರುವಂತವನಿಗಲ್ಲ. ಯಾರೋ ಒಬ್ಬ ದೇವರ ಕೆಲಸ ದಾರಿ ಮಾರ್ಗಗಳಲ್ಲಿ ಇರ್ತಾನೆ, ಬರುವಂತ ಎಲ್ಲಾ ಕಾಣಿಕೆಗಳನ್ನ ಏನೋ ದೇವರಿಗೋಸ್ಕರ ಬಿದ್ದಿದಂತ ಎಲ್ಲಾ ಕಾಣಿಕೆಗಳನ್ನ ತೆಗೆದುಕೊಂಡು ತಿಂದು ಅಥವಾ ಏನೋ ಸುಖ ಪಡುವಂತದ್ದಲ್ಲ. ಕಷ್ಟಪಟ್ಟು ದೇವರ ಕೆಲಸವನ್ನ ಮಾಡ್ಬೇಕು. ಇಲ್ಲ ದುಡ್ಡಿನ ಸುವಾರ್ತೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ಇಲ್ಲ ಆ ಒಂದು ಎಲ್ಲಾ ಒಂದು ಕ್ರೈಸ್ತರ ಕಷ್ಟಾರ್ಜಿತಗಳಿಂದ ದೇವರ ನೀತಿ ಕಾರ್ಯಗಳು ಯಾವುದೇ ಆಗಿದ್ರು ಅದನ್ನೆಲ್ಲವನ್ನು ಮಾಡಿ ಮುಗಿಸ್ಬೇಕು. ಅದನ್ನೇ ನಿಜವಾದಂತ ಧರ್ಮ ಕಾರ್ಯವು. ಇದನ್ನ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಇಲ್ಲಿ ಬಡವರು ಅಂತ ಹೇಳಿ ನಾವು ಈ ಲೋಕದವರನ್ನೇ ಇರುವಂತ ದೃಷ್ಟಿಯಲ್ಲಿ ಬೈಬಲ್ ಕೂಡ ಹೇಳುತ್ತೆ ಅಂತ ಅಂದ್ರೆ ಅವ್ರು ಯಾರಿಗೂ ಕೂಡ ನೀತಿ ಮಾರ್ಗದಲ್ಲಿ ಇಲ್ಲ, ಅವ್ರು ಯಾರಿಗೂ ಕೂಡ ಪುನರುತ್ಥಾನ ಎನ್ನುವಂಥದ್ದು ಇಲ್ಲ. ಆಲೋಚನೆ ಮಾಡಿದನ ಒಬ್ಬ ಮನುಷ್ಯನನ್ನ ದೇವರ ಜ್ಞಾನದಲ್ಲಿ ಬೆಳೆಸುವಂತ ಕಾರ್ಯ ಆಗಿರ್ಬೋದು, ಇವ್ಯಾವುದೋ ನೀತಿ ಕಾರ್ಯಗಳನ್ನ ಕೈಗೊಂಡು ಅದನ್ನ ಮಾಡಬೇಕು. ಆಲೋಚನೆ ಮಾಡಿ. ಮತ್ತೆ ಇಲ್ಲಿ ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ಓದಿಕೊಂಡಂತ ಒಂದು ಸಂಗತಿ ಏನೋ ಅಲ್ಲಿಗೆ ಬರೋಣ ಮತ್ತೆ.
ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 12ನೇ ವಚನದಿಂದ ಓದಿ. ಲೂಕನ ಬರೆದ ಸುವಾರ್ತೆ 14:12. ಆತನು ತನ್ನನ್ನು ಊಟಕ್ಕೆ ಕರೆದವನಿಗೆ ಸಹ ಒಂದು ಮಾತು ಹೇಳಿದನು, ಅದೇನೆಂದರೆ, ನೀನು ಮಧ್ಯಾಹ್ನದ ಊಟಕ್ಕೆ ಅಥವಾ ಸಾಯಂಕಾಲದ ಊಟಕ್ಕೆ ನಿನ್ನ ಸ್ನೇಹಿತರನ್ನಾಗಲಿ, ನಿನ್ನ ಅಣ್ಣ ತಮ್ಮಂದಿರನ್ನಾಗಲಿ, ನಿನ್ನ ಬಂಧು ಬಾಂಧವರನ್ನಾಗಲಿ, ಐಶ್ವರ್ಯವಂತರಾದ ನೆರೆಯವರನ್ನಾಗಲಿ ಕರೆಯಬೇಡ. ಒಂದು ವೇಳೆ ಅವರು ಸಹ ಪ್ರತಿಯಾಗಿ ನಿನ್ನನ್ನು ಕರೆದವರು ಮತ್ತು ನಿನಗೆ ಮುಯ್ಯಿಗೆ ಮುಯ್ಯಿಯಾಗುವುದು. ಸಾಕು ನೋಡಿ, ಇಲ್ಲಿ ನೀನು ಮಧ್ಯಾಹ್ನದ ಊಟಕ್ಕೆ ಅಥವಾ ಸಾಯಂಕಾಲದ ಊಟಕ್ಕೆ ಸ್ನೇಹಿತರನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ನಿನ್ನ ಬಂಧು ಬಾಂಧವರನ್ನಾಗಲಿ, ಐಶ್ವರ್ಯವಂತರಾದಂತ ನೆರೆಯವನನ್ನಾಗಲಿ ಕರೆಯಬೇಡ. ಅಂದ್ರೆ ಇಲ್ಲಿ ಆಲೋಚನೆ ಮಾಡ್ಬೇಕು, ಊಟಕ್ಕೆ ಕರಿಬೇಡ ಅಂತ ಹೇಳಿ ಹೇಳ್ತಾ ಇದ್ದಾನೆ ಅಂತಂದ್ರೆ ಯಾವ ವಿಷಯದಲ್ಲಿ? ಊಟಕ್ಕೆ ಒಂದೇ ವಿಷಯದಲ್ಲ, ಊಟಕ್ಕೆ ಒಂದೇ ವಿಷಯದಲ್ಲಿ ಅಲ್ಲ. ನಿನ್ನ ಆಸ್ತಿಯನ್ನ ನೀನು ಹಂಚಬೇಕು ಅಂತ ಅಂದ್ರೆ ಊಟಕ್ಕೆ ಕರೆಯುವಂಥದ್ದು ಆಸ್ತಿಯನ್ನ ಹಂಚಿದಂತ ರೀತಿಯಲ್ಲಿ ಅಲ್ವಾ? ಹಾಗೇನೇನೆ ಒಬ್ಬ ಮನುಷ್ಯನು ಯಾವ್ದೊಂದು ದೊಡ್ಡ ಫಂಕ್ಷನ್ ಅಲ್ಲಿ ದೊಡ್ಡ ಅಡಿಗೆಯನ್ನ ಮಾಡಿ ಎಲ್ಲರನ್ನ ಊಟಕ್ಕೆ ಕರೀತಾ ಇದ್ದಾನೆ ಅಂದ್ರೆ ಏನ್ ಅರ್ಥ? ಅವನಿಗಿರುವಂತ ಆಸ್ತಿಯನ್ನ ಹಂಚುತ್ತಾ ಇದ್ದಾನೆ ಅಂತ ಅರ್ಥ. ಸ್ವಲ್ಪ ಆಸ್ತಿನ ಆತನ ಒಂದು ಹಂಚುತ್ತಾ ಇದ್ದಾನೆ. ಯಾಕಂದ್ರೆ ಆ ಅಡಿಗೆನ ರೆಡಿ ಮಾಡೋದಕ್ಕೆ ಎಷ್ಟು ದುಡ್ಡು ಬೇಕು, ಎಷ್ಟು ದುಡ್ಡು ಬೇಕು, ಅಷ್ಟು ದುಡ್ಡನ್ನ ಏನ್ ಮಾಡ್ತಾ ಇದ್ದಾನೆ? ಎಲ್ಲರಿಗೂ ಫ್ರೀಯಾಗಿ ಹಂಚುತ್ತಾ ಇದ್ದಾನ. ನೀವು ಊಟಕ್ಕೆ ಬರ್ರಿ, ಊಟಕ್ಕೆ ಬರ್ರಿ, ಊಟವನ್ನ ಮಾಡ್ರಿ, ಊಟವನ್ನ ಮಾಡಿದ್ರೆ ಅವ್ರು ದುಡ್ಡು ಕೊಡ್ತಾರ? ಇಲ್ಲ. ಅಂದ್ರೆ ಈತನು ಹಂಚುತ್ತಾ ಇದ್ದಾನೆ. ಆಲೋಚನೆ ಮಾಡಿ, ಈತನು ಹಂಚುವಂತದ್ದು ಏನ್ ಮಾಡ್ಬೇಕಂತೆ? ಇವನು ಹಂಚುವಂತ ಕಾರ್ಯಕ್ರಮ, ಈತನು ತನ್ನ ಆಸ್ತಿಯನ್ನು ಹಂಚುವಂತ ಕಾರ್ಯಕ್ರಮ ಏನಿದೆಯೋ ಅದನ್ನ ತಿರುಗಿ ವಾಪಸ್ ಕೊಡುವಂತವರಿಗೆ ಹಂಚಬಾರ್ದಂತೆ. ಆದ್ರೆ ಈತನು ಊಟಕ್ಕೆ ಕರೀತಾನೆ ಅಂತ ಅಂದ್ರೆ ಇವನನ್ನು ಯಾರೋ ಒಬ್ರು ಊಟಕ್ಕೆ ಬಂದು ಕರ್ಕೊಂಡೋಗಿ ಊಟ ಇಕ್ಕುವಂತವ್ರಿಗೆ ಈತನು ಊಟಕ್ಕೆ ಕರಿಬಾರ್ದಂತೆ. ಅಂದ್ರೆ ಇದ್ರ ಅರ್ಥ ಏನು? ಈತನ ಯಾರಿಗೋ ಇವನ ಸೊತ್ತನ್ನು ಹಂಚುತ್ತಾ ಇದ್ದಾನೆ ಅಂತಂದ್ರೆ ಅವರು ಇವನಿಗೆ ಆ ಸೊತ್ತನ್ನು ಹಂಚಬಾರ್ದು. ವಾಪಸ್ಸು ನಿನ್ನಿಂದ ನಾನು ಪ್ರತಿಫಲವನ್ನ ಪಡೆದಿದ್ದೆ, ತಗ ಈಗ ನನ್ನಿಂದ ಪ್ರತಿಫಲ ಎಂಬುದಾಗಿ ಆತನು ಕೊಡಬಾರದು. ಒಂದು ವೇಳೆ ಕೊಟ್ರೆ ದೇವರಿಂದ ಇವನಿಗೆ ಪ್ರತಿಫಲ ಇಲ್ಲ. ಈಗ ನಾನು ಯಾರನ್ನ ಕರೆದಿದ್ದೀನಿ, ನಾನು ನನ್ನ ಸೊತ್ತನ್ನು ನಾನು ಹಂಚಿದೀನಿ ಅಂತ ಹೇಳಿ ಅವರು ಹೋಗಿ ನನ್ನನ್ನ ಕರೆದುಬಿಟ್ಟು ಅವರ ಸೊತ್ತನ್ನು ನನಗೆ ಹಂಚುತ್ತಾರೆ ಅಂತ ಹೇಳಿ ದೇವರು ನನಗಿನ್ನ ಪ್ರತಿಫಲ ಕೊಡಲ್ಲ. ಅದೇ ಇಲ್ಲಿ ಬರೆಯಲ್ಪಟ್ಟಿರುವಂತ ಮಾತು ಏನಿದೆ ನೋಡಿ, ನಿನಗೆ ಮುಯ್ಯಿಗೆ ಮುಯ್ಯಾಗುವುದು. ಅವರು ಸಹ ನಿನ್ನ ಪ್ರತಿಯಾಗಿ ಕರೆದ್ರೆ, ಪ್ರತಿಯಾಗಿ ನಿನಗೆ ಉಪಕಾರವನ್ನು ಮಾಡಿದ್ರೆ ನಿನಗೆ ಮುಯ್ಯಿಗೆ ಮುಯ್ಯಾಗುತ್ತೆ. ಆದ್ರಿಂದ ನಿನಗೆ ಮುಯ್ಯಿಗೆ ಮುಯ್ಯು ಆಗ್ಬಾರ್ದು ಎಂಬುದಾಗಿ ಇಲ್ಲಿ ದೇವರು ಹೇಳ್ತಿರುವಂತ ಮಾತು ಗೊತ್ತಾಗುತ್ತೆ. ಅಂದ್ರೆ ನಾವು ಯಾರಿಗೆ ಏನೇ ನಮ್ಮ ಸೊತ್ತನ್ನು ಹಂಚಬೇಕು ಅಂದ್ರೂ ತಿರುಗಿ ಕೊಡದೇ ಇರುವಂತವರಿಗೆ ಹಂಚಬೇಕು. ನಮ್ಮ ಆಲೋಚನೆಗಳಿಗೂ ದೇವರ ಆಲೋಚನೆಗಳಿಗೂ ಯೆಶಾಯ 55:8 ಮಾತಿನ ಪ್ರಕಾರವಾಗಿ ಎಂತ ಅಜಗಜಾಂತರವಾದಂತ ವ್ಯತ್ಯಾಸಗಳಿದೆಯೋ ಒಂದು ಸಾರಿ ಆಲೋಚನೆ ಮಾಡಿ. ಕೊರಿಂಥಿ ಪುಸ್ತಕದಲ್ಲೂ ಕೂಡ ಆತನು ಯೇಸು ಕ್ರಿಸ್ತನ ಆ ರೀತಿಯಾದಂತಹ ಉಪಕಾರವನ್ನ ಮಾಡಿದ್ದಾನೆ. ಬಡವರಿಗೆ ಆತನು ಧಾರಾಳವಾಗಿ ಕೊಟ್ಟನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಆತನ ನೀತಿ ಫಲವು ಸದಾಕಾಲವು ಇರುವುದು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ಯೇಸು ಕ್ರಿಸ್ತನಿಂದ ಹೊಂದಿಕೊಂಡಿರುವಂತಹ ಆ ಉಪಕಾರಗಳನ್ನ ವಾಪಸ್ ಕೊಡುವುದಕ್ಕೆ ಸಾಧ್ಯವಾ? ಆಲೋಚನೆ ಮಾಡಿ, ಸಾಧ್ಯವಾ? ಯೇಸು ಕ್ರಿಸ್ತನವರಿಗೆ ಬಡವರಿಗೆ ಧಾರಾಳವಾಗಿ ಕೊಟ್ಟಿದನಲ್ಲ, ದೇವರ ಮಾತುಗಳನ್ನ ಅವರಿಗೆ ದಾನ ಮಾಡಿದನಲ್ಲ, ದೇವರ ಮಹಾಜ್ಞಾನವನ್ನು ಕಲಿತುಕೊಂಡು ಬಂದಂತ ಅವನು ಬಡವರಿಗೆ ಧಾರಾಳವಾಗಿ ದೇವರ ಮಾತುಗಳನ್ನ ಹೇಳಿದನಲ್ಲ, ಅದನ್ನ ಆ ಬಡವರು ವಾಪಸ್ ಕೊಡೋದಕ್ಕೆ ಸಾಧ್ಯವಾ? ಆತನಲ್ಲಿ ಮಹಾಜ್ಞಾನ ಎನ್ನುವಂಥದ್ದಿದೆ. ಆ ಮಹಾಜ್ಞಾನ ಇದ್ದಂತ ಸಮಯದಲ್ಲಿ ನಾವು ಆತನಿಗಿಂತ ಜ್ಞಾನಿಗಳೋ ಎನ್ನುವಂತ ರೀತಿಯಲ್ಲಿ ನಾವು ಆತನಿಗೆ ಉಪದೇಶವನ್ನು ಮಾಡೋದಕ್ಕೆ ಸಾಧ್ಯವಾ? ಯೇಸು ಕ್ರಿಸ್ತನಿಗೆ ಉಪದೇಶ ಮಾಡುವಂತ ಶಕ್ತನು ಯಾರು ಈ ಮೂರು ಲೋಕಗಳಲ್ಲಿ? ಯೇಸು ಕ್ರಿಸ್ತನಿಗೆ ಬೋಧನೆ ಮಾಡುವಂತ ಶಕ್ತನು ಈ ಮೂರು ಲೋಕಗಳಲ್ಲಿ ಯಾರು ಇಲ್ವಾ? ಯಾರು ಇರುವುದಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ದೇವರನ್ನ ಬಿಟ್ರೆ. ಆದ್ರಿಂದ ಯೇಸು ಕ್ರಿಸ್ತನು ಮಾಡಿರುವಂತ ಕಾರ್ಯಗಳಿಗೂ ಆತನು ಮಾತನಾಡಿರುವಂತ ಕಾರ್ಯಗಳಿಗೂ ಎಂತ ಒಂದು ಲಿಂಕ್ ಇದೆಯೋ ಒಂದು ಸಾರಿ ಆಲೋಚನೆ ಮಾಡಿ. ನೀನ್ ಯಾರನ್ನ ಇಂಥವ್ರಿಗೆ ನಿನ್ನ ಸೊತ್ತನ್ನ ಕೊಡ್ಬೇಕು ಅಂದ್ರೆ ನೀನ್ ಇಂಥವ್ರನ್ನ ಕರಿಬೇಡ, ಅವ್ರು ನಿನಗೆ ಪ್ರತಿಯಾಗಿ ಮುಯ್ಯನ್ನ ಮಾಡ್ತಾನೆ ಎಂಬುದಾಗಿ ಆತನು ಹೇಳಿದ್ದಾನೆ. ಆತನು ಹೋಗಿ ಬಡವರಿಗೆ ದಾನ ಧರ್ಮಗಳನ್ನ ಮಾಡಿದೆ ಎಂಬುದಾಗಿದೆ. ಆ ದಾನ ಧರ್ಮಗಳು ಹೊಂದಿಕೊಂಡಂತವ್ರು ಯಾರು ಕೂಡ ಯೇಸು ಕ್ರಿಸ್ತನಿಂದ ಉಪದೇಶವನ್ನು ಹೊಂದಿಕೊಂಡಿದ್ದಾರೆ, ದೇವರ ಜ್ಞಾನವನ್ನು ಕಲಿತುಕೊಂಡಿದ್ದಾರೆ. ಅವ್ರು ಯಾರು ಕೂಡ ಯೇಸು ಕ್ರಿಸ್ತನ ಕರ್ಕೊಂಡೋಗಿ ಮಹಾಜ್ಞಾನವನ್ನು ಬೋಧನೆ ಮಾಡುವಂತ ಶಕ್ತನು ಈ ಮೂರು ಲೋಕಗಳಲ್ಲಿ ಯಾವನು ಇಲ್ಲ. ಆಲೋಚನೆ ಮಾಡಿ. ಇವತ್ತು ಬಡವರು ಎಂಬುದಾಗಿ ಬೈಬಲ್ ಯಾರನ್ನ ಹೇಳುತ್ತೆ ಅಂತ ಅಂದ್ರೆ
ದೇವರ ಜ್ಞಾನವು ಕಡಿಮೆಯಾಗಿರುವಂತವರ ರಕ್ಷಣೆ ಮಾರ್ಗದಲ್ಲಿ ದೇವರ ಜ್ಞಾನ ಇಲ್ಲದೆ ಇರುವಂತವರು ಇದಾರಲ್ಲ. ಇವತ್ತು ನಾವೆಲ್ಲ ದೇವರ ಜ್ಞಾನವು ಇಲ್ಲದಂತವರ ಇರುವಂತವರ ಇಲ್ಲದಂತವರು. ನಾವೇನೋ ಕೆಲವೊಂದು ಮಾತುಗಳನ್ನ ಕಲ್ತ್ಕೊಂಡ್ಬಿಟ್ಟಿದೀವಿ ಅಂತ ಅಂದ್ರೆ ಇದು ಧೂಳಿಗೆ ಸಮ. ಯಾಕೆ ಅಂತ ಅಂದ್ರೆ ಈ ಸಾಗರ ಎನ್ನುವಂಥದ್ದು ಎಷ್ಟು ದೊಡ್ಡದಾಗಿದೆಯೋ ಬೈಬಲ್ ಎನ್ನುವಂಥದ್ದು ಅಷ್ಟು ದೊಡ್ಡದಾಗಿರುವಂತ ಒಂದು ಸಾಗರದ ರೂಪದಲ್ಲಿ ಇರುವಂತದ್ದು. ನಾವು ಅದರಲ್ಲಿ ಕಲ್ತ್ಕೊಂಡಿರುವಂತದ್ದು ಎಷ್ಟು? ಈ ಜಲಪಾತಗಳ ಬಳಿಗೆ ಹೋದ್ರೆ ಚಿಕ್ಕ ಚಿಕ್ಕ ಸಣ್ಣ ತುಂತುರು ಹನಿಗಳು ಬೀಳ್ತಾ ಇರ್ತದೆ, ತೂರ್ಕೊಂಡ್ ಬರ್ತಿರ್ತದೆ. ಆ ರೀತಿಯಾಗಿ ಒಂದು ಚಿಕ್ಕ ತುಂತುರು ಹನಿಯನ್ನ ನಾವು ಕಲ್ತ್ಕೊಂಡಿದೀವಿ ಏನೋ ಅಷ್ಟೇ, ಬಿಟ್ರೆ ನಾವೆಲ್ಲರೂ ಜ್ಞಾನಿಗಳ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಬೈಬಲ್ ಅನ್ನ ಕಲಿತುಕೊಳ್ಳುವುದಕ್ಕೆ, ಬೈಬಲ್ ಅನ್ನ ತಿಳಿದುಕೊಳ್ಳುವುದಕ್ಕೆ ಮನುಷ್ಯನ ಜೀವಿತ ಕಾಲವು ಸಾಕಾಗಲ್ಲ. ಮನುಷ್ಯನ ಜೀವಿತ ಕಾಲ ಸಾಕಾಗಲ್ಲ. ನಾವೇನೋ ಅಂದ್ಕೊಂಡಿರ್ಬೋದು, ನಾವ್ ಇಷ್ಟೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀವಿ, ಅಷ್ಟೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀವಿ ಅಂತನ. ಅವೆಲ್ಲವೂ ತಪ್ಪು. ಮನುಷ್ಯನ ಜೀವಿತ ಕಾಲವೇ ಸಾಕಾಗಲ್ಲ. ಅಂದ್ರೆ ಬಡವರು ಅಂದ್ರೆ ಯಾರು ಅಂದ್ರೆ ದೇವರ ಜ್ಞಾನವು ಇಲ್ಲದೆ ಇರುವಂತವರೇ ಬಡವರು. ಇವರಿಗೆ ಏನ್ ಮಾಡ್ಬೇಕು? ಧಾರಾಳವಾಗಿ ಅನುಗ್ರಹಿಸ್ಬೇಕಂತೆ. ಅಂದ್ರೆ ಇದರಲ್ಲಿ ನಮ್ಮ ಪಾತ್ರ ಏನಾಗಿರ್ಬೇಕು? ಇಂಥ ಬಡವರಿಗೆ ದಾನ ಧರ್ಮ ಕಾರ್ಯಗಳನ್ನ ನಾವು ಮಾಡ್ಬೇಕು. ಅವ್ರಿಗೆ ದುಡ್ಡಾಗಿರ್ಬೋದು, ಇಲ್ಲ ದೇವರ ಕೆಲಸಕ್ಕೋಸ್ಕರ ಶ್ರಮೆಗಳನ್ನ ಕೊಡುವಂತದ್ದಾಗಿರ್ಬೋದು, ನಮ್ಮ ಶ್ರಮೆ ಅಂದ್ರೆ ನಾವು ಶ್ರಮ ವಹಿಸಿ ದೇವರ ಕೆಲಸ ಮಾಡುವಂತದ್ದಾಗಿರ್ಬೋದು. ಇವತ್ತು ನೀವೆಷ್ಟೋ ಜನ ನೀವು ನಿಮ್ಗೆ ದೇವರ ಸಂದೇಶವನ್ನು ಹೇಳುವಂತವ್ರಿಗೆ ನೀವು ಕಾಣಿಕೆನ ಕಳಿಸ್ತೀರಾ ಅಂತ ಕಳಿ. ಅದು ನೀವು ಕಾಣಿಕೆಯ ರೂಪದಲ್ಲಿ, ಹಣದ ರೂಪದಲ್ಲಿ ನೀವು ಏನ್ ಮಾಡ್ತಾ ಇದ್ದಾರೆ? ದೇವರ ಕೆಲಸವನ್ನ ಮಾಡ್ತಾ ಇದ್ದೀರಾ. ಅದನ್ನ ತೆಗೆದುಕೊಂಡಂತವ್ರು ಏನ್ ಮಾಡ್ತಾರೆ? ಅದರ ಮೂಲಕವಾಗಿ ಜೀವನ ಸಾಗಿಸ್ತಾ ಅವರ ಶ್ರಮೆಗಳನ್ನ ಅವರು ಆ ಶ್ರಮೆಯಿಂದ ಏನ್ ಮಾಡ್ತಾರೆ? ಅವರ ಶ್ರಮೆಯಿಂದ ದೇವರ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ದೇವರ ಮಾತುಗಳನ್ನ ಅವರು ಬೋಧನೆಯನ್ನ ಮಾಡ್ತಾರೆ. ಅಂದ್ರೆ ಇವೆಲ್ಲವೂ ಕೂಡ ನೀತಿ ಕಾರ್ಯಗಳು ಎನ್ನುವಂಥದ್ದನ್ನ ಮರಿಬಾರದು. ಅಂದ್ರೆ ಇಲ್ಲಿ ಒಂದೇ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ನಿನ್ನ ಸ್ವತ್ತನ್ನ ನೀನು ಹಂಚ್ಬೇಕು ಅಂತಂದ್ರೆ ಅವ್ರು ವಾಪಸ್ ಕೊಡದೇ ಇರುವಂತವರಾಗಿರ್ಬೇಕು. ಕೊಟ್ರೆ ದೇವ್ರು ನಿನಗೆ ಕೊಡಲ್ಲ. ಅಂದ್ರೆ ನಾವೆಲ್ಲರೂ ಕೂಡ ಸುವಾರ್ತೆ ಸಾರುವುದಕ್ಕೆ ನಾವೆಲ್ಲರೂ ಉಪಯೋಗಿಸಲ್ಪಡಬೇಕು. ಏನೋ ಒಂದು ದೇವರ ಕಾರ್ಯಗಳನ್ನ ಮಾಡ್ಬೇಕಂದ್ರೆ ಬಡ ಕ್ರೈಸ್ತರಿಗೆ ಇದನ್ನ ಮಾಡ್ಬೇಕು. 1ನೇ ಶತಮಾನದಲ್ಲಿ ಏನ್ ಮಾಡಿದ್ಯೋ ಗೊತ್ತಿದ್ರೆ ಅವೆಲ್ಲವೂ ಕೂಡ ನಮಗೆ ಗೊತ್ತಿದೆ. ಹೊಸ ಒಡಂಬಡಿಕೆ ಕ್ರೈಸ್ತವ್ಯವು ಎನ್ನುವುದಾಗಿ ಅವನ ಟಾಪಿಕ್ ಅನ್ನು ನೋಡ್ಕೊಳ್ಳೋ ಸಮಯದಲ್ಲಿ ಖಚಿತವಾಗಿ ಗೊತ್ತಾಗಿದೆ. ಯೆರೂಸಲೇಮಿನಲ್ಲಿ ಇದ್ದಂತ ಬಡ ಸಭೆಗೆ ಎಲ್ಲಾ ಸಭೆಯಲ್ಲಿ ಇರುವಂತವ್ರು, ಕೆಲವರು ಸಭೆಯಲ್ಲಿ ಇರುವಂತವ್ರು ಎಲ್ಲರೂ ಕೂಡ ಹಣ ಸಹಾಯವನ್ನು ಮಾಡಿದ್ದಾರೆ ಅಂತನ. ಆಲೋಚನೆ ಮಾಡಿ, ಏನಕ್ಕೋಸ್ಕರ ಇದನ್ನ ಮಾಡಿದ್ದಾರೆ? ಅವರ ನೀತಿ ಫಲ ಸದಾ ಕಾಲಕ್ಕೆ ಇರ್ಬೇಕಲ್ಲ, ಅವ್ರ ಪರಲೋಕಕ್ಕೆ ಸೇರ್ಬೇಕಲ್ಲ, ಅದಕ್ಕೋಸ್ಕರ ಇದನ್ನು ಮಾಡಿದ್ದಾನೆ. ಯೆರೂಸಲೇಮಿನಲ್ಲಿ ಇದ್ದಂತ ಸಭೆಗೆ ಹಣ ಸಹಾಯವನ್ನು ಏನಕ್ಕೋಸ್ಕರ ಮಾಡಿದ್ದಾರೆ? ಈ ಒಂದು ವಿಚಾರಗಳನ್ನ ತಲೆಯಲ್ಲಿ ಇಟ್ಕೊಂಡೆ ಪೌಲನವರು ಮಾಡಿದ್ದಾರೆ. ಪೌಲನವರು ಮಾಡೋದಕ್ಕೆ ಕಾರಣ ಇದೇನೇನೆ. ಇಬ್ರಿಯರಿಗೆ 6ನೇ ಅಧ್ಯಾಯ 10ನೇ ವಚನವನ್ನು ಓದಿ. ಇಬ್ರಿಯರಿಗೆ 6ನೇ ಅಧ್ಯಾಯ 10ನೇ ವಚನ. ನೀವು ದೇವಜನರಿಗೆ ಉಪಚಾರ ಮಾಡಿದಿರಿ, ಇನ್ನು ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. ನೀವು ದೇವಜನರಿಗೆ ಉಪಚಾರ ಮಾಡಿದಿರಿ, ದೇವಜನರಿಗೆ ಉಪಚಾರವನ್ನ ಮಾಡಿದ್ದೀರಾ, ಇನ್ನು ಮಾಡುತ್ತಾ ಇದ್ದೀರಾ. ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯವಾಗಿ ತೋರಿಸಿದ ಪ್ರೀತಿಯನ್ನು, ದೇವರ ಮೇಲೆ ಪ್ರೀತಿ ಇರೋದ್ರಿಂದಲೇ ತಾನೇ ಯಾರಿಗೋ ಒಬ್ರಿಗೆ ನಾವು ದುಡ್ಡನ್ನ ಕೊಡ್ತೀವಿ. ಒಬ್ಬ ಸೇವಕರಿಗೆ ದುಡ್ಡನ್ನ ಕೊಡ್ತೀವಿ ಅಂದ್ರೆ ಯಾರ ಮೇಲೆ ಪ್ರೀತಿಯಿಂದ? ದೇವರ ಮೇಲಿನ ಪ್ರೀತಿಯಿಂದಲೇ ಕೊಡಬೇಕು. ಅರ್ಥ ಮಾಡ್ಕೊಳ್ಳಿ ಇದನ್ನ. ಏನೋ ಈತನಿಗೆ ಕಷ್ಟದಲ್ಲಿದ್ದಾನೆ, ಈತನ ಆದ್ರೆ ಆ ರೀತಿಯಾಗಿದ್ದಾನೆ, ಈತನ ಈ ರೀತಿಯಾಗಿದ್ದಾನೆ, ಇದನ್ನ ತಲೆಯಲ್ಲಿ ಬಿಟ್ಟಾಕ್ಬಿಡ್ಬೇಕು. ದೇವರಿಗೋಸ್ಕರ ನಾವು ಕೊಡ್ತಾ ಇದೀವಿ, ಅಥವಾ ಒಬ್ರಿಗೆ ಕಾಣಿಕೆಯನ್ನ ಕೊಡ್ತಾ ಇದ್ದೇವೆ, ಅದು ದೇವರಿಗೋಸ್ಕರ. ಆತನು ನನ್ನ ತಂದೆಯ ಕೆಲಸವನ್ನು ನೆರವೇರಿಸಬೇಕು. ಆತನು ನನ್ನ ತಂದೆಯ ಕೆಲಸದಲ್ಲಿ ಆತನು ಮುಂದುವರಿಬೇಕು. ನನ್ನ ತಂದೆಯ ಮಾತುಗಳನ್ನ ಅನೇಕರಿಗೆ ಹೇಳಿ ಅನೇಕರನ್ನ ಕಾಪಾಡಬೇಕು. ನನ್ನ ತಂದೆಯ ಮಾತುಗಳಂತೆ ಅನೇಕರನ್ನ ನಡೆಸೋದಕ್ಕೆ ಪ್ರಯತ್ನ ಪಟ್ಟ ಆ ಕೆಲಸದಲ್ಲಿ ಆತನ ಇರಬೇಕು. ಅದಕ್ಕೆ ಆತನಿಗೆ ಯಾವುದೇ ಕೊರತೆ ಆಗ್ಬಾರ್ದು. ಅದಕ್ಕೋಸ್ಕರವೇ ಇದನ್ನ ನಾನು ಕೊಡ್ತೀನಿ ಅನ್ನುವಂತ ಈ ಲೆಕ್ಕದಲ್ಲಿ ಇಟ್ಟುಕೊಂಡು ನೀನು ಒಬ್ಬ ಸೇವಕನಿಗೆ ಕಾಣಿಕೆಯನ್ನು ಕೊಡ್ಬೇಕು. ಒಬ್ಬ ಸೇವಕನಿಗೆ ನಿನ್ನ ಕಷ್ಟಾರ್ಜಿತವನ್ನ ಕೊಡ್ಬೇಕು. ಒಬ್ಬ ಸೇವಕನಿಗೆ ನೀನು ಉಪಕಾರವನ್ನ ಮಾಡಬೇಕು. ಆಲೋಚನೆ ಮಾಡಿ, ಈ ರೀತಿಯಾದಂತ ಉಪಕಾರವನ್ನು ಮಾಡ್ಬೇಕು. ಈ ರೀತಿಯಾದಂತ ಉಪಕಾರವನ್ನು ಮಾಡಿದ್ರೆ ಏನಾಗುತ್ತೆ ಇಲ್ಲಿ ಗಮನಿಸಿ. ನೀವು ದೇವಜನರಿಗೆ ಉಪಚಾರ ಮಾಡಿದಿರಿ, ಇನ್ನು ಮಾಡುತ್ತಾ ಇದ್ದೀರಿ. ಈ ಕೆಲಸವನ್ನು ಇದರಲ್ಲಿ ನೀವು ದೇವರ ನಾಮದ ವಿಷಯದಲ್ಲಿ ತೋರಿಸಿದ ಪ್ರೀತಿಯನ್ನು ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ಲ. ಇವತ್ತು ಈ ಕಾರ್ಯಕ್ರಮಕ್ಕೋಸ್ಕರ ಎಷ್ಟು ಜನ ಕಷ್ಟಪಡ್ತಿದ್ರು ಇದನ್ನ ತಲೆಯಲ್ಲಿ ಇಟ್ಕೋಬೇಕು.
ದೇವರು ಅನ್ಯಾಯಸ್ಥನಲ್ಲ. ಇವತ್ತು ನಾನು ಒಂದು ದೇವರ ಮಾತನ್ನು ಹೇಳಿದ್ರಿಂದ ನನಗೆ ಪ್ರತಿಫಲ ಇದೆ. ಬೇರೆಯವರು ದೇವರ ಮಾತುಗಳನ್ನು ಹೇಳಿದ್ರಿಂದ ಪ್ರತಿಫಲ ಇದೆ. ಈ ಕಾರ್ಯಕ್ರಮವನ್ನು ಕ್ರಿಯೇಟ್ ಮಾಡಿದವನಿಗೆ ಪ್ರತಿಫಲ ಇದೆ. ಈ ಕಾರ್ಯಕ್ರಮದಲ್ಲಿ ಏನ್ ಭಾಗಿಗಳಾಗಿ ಕೆಲಸವನ್ನು ಮಾಡ್ತಿರೋ ಇವೆಲ್ಲರಿಗೂ ಕೂಡ ಪ್ರತಿಫಲ ಇದೆ. ಯಾರು ಕೂಡ ವ್ಯರ್ಥವಾಗಿ ಅವ್ರಿಗೇನು ಸಂಬಳ ಇಲ್ಲದೆ ಇರುವಂತ ರೀತಿಯಲ್ಲಿ ಅಲ್ಲ. ಈ ಲೋಕದಲ್ಲಿ ಏನೇ ಸಂಬಳ ಕೆಲಸವನ್ನು ಮಾಡೋದು ಸಂಬಳವನ್ನು ಬರುತ್ತಾ? ಬಂದೇ ಬರುತ್ತೆ. ಅಂಥದ್ದು ಈ ಲೋಕಕ್ಕಿನ್ನ ಎಷ್ಟೋ ಶ್ರೇಷ್ಠ, ಈ ಲೋಕದ ಕೆಲಸಕ್ಕಿನ್ನ ಎಷ್ಟೋ ಶ್ರೇಷ್ಠವಾಗಿರುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅಂತಂದ್ರೆ ದೇವ್ರ ಪ್ರತಿಫಲವನ್ನ ಕೊಡ್ದಂಗಿರ್ತಾನ? ಆತನು ಮರೆಯುವುದಕ್ಕೆ ಅನ್ಯಾಯಸ್ಥನಲ್ವಂತೆ. ಆತನ ಅನ್ಯಾಯಸ್ಥನಲ್ವೇ ಅಲ್ಲ. ಯಾವತನು ಆತನು ಮರೆತು ಹೋಗುವಂತ ದೇವರು ಆತನಲ್ಲ. ಆತನ ಎಷ್ಟು ಪರ್ಸೆಂಟ್ ಅನ್ನ ಕೊಡ್ತಾನ ಗೊತ್ತಾ? ಎಷ್ಟು ಪರ್ಸೆಂಟ್ ಅನ್ನ ಕೊಡ್ತಾನ ಗೊತ್ತಾ? ಒಂದ್ಸರಿ ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 29ನೇ ವಚನ 30ನೇ ವಚನವನ್ನು ಓದಿ. ಮಾರ್ಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ ನಿಮಗೆ ಸತ್ಯವಾಗಿ ಹೇಳುತ್ತೇನೆ 29-30. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ನನ್ನ ನಿಮಿತ್ತವೂ ಸುವಾರ್ತೆಯ ನಿಮಿತ್ತವೂ ಮನೆಯನ್ನಾಗಲಿ ಅಣ್ಣ ತಮ್ಮಂದಿರನ್ನಾಗಲಿ ಅಕ್ಕ ತಂಗಿಯರನ್ನಾಗಲಿ ತಾಯಿಯನ್ನಾಗಲಿ ತಂದೆಯನ್ನಾಗಲಿ ಮಕ್ಕಳನ್ನಾಗಲಿ ಭೂಮಿಯನ್ನಾಗಲಿ ಬಿಟ್ಟಿರುವನು, ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ, ಮಕ್ಕಳು, ಭೂಮಿ ಇವೆಲ್ಲವೂ ಹಿಂಸೆಗಳು ಸಹಿತವಾಗಿ 100ರಷ್ಟು ಸಿಕ್ಕೇ ಸಿಗುತ್ತವೆ. ನೋಡಿ, ಈ ಲೋಕದ ಭಾಷೆಯಲ್ಲಿ ನಮ್ಗೆ ಅರ್ಥವಾಗುವಂತ ರೀತಿಯಲ್ಲಿ 100% ಎಂಬುದಾಗಿ ಹೇಳ್ತಾ ಇದ್ದಾನೆ. ಎಷ್ಟಂತೆ 100%? ಯಾವನ್ ನೀನ್ ದೇವ್ರಿಗೋಸ್ಕರ ಕಳ್ಕೊಂಡಿದೀಯಾ? ಯಾವನ್ ದೇವ್ರಿಗೋಸ್ಕರ ಏನೇ ಕಳ್ಕೊಂಡ್ರು ಅವನಿಗೆಲ್ಲವೂ ಕೂಡ ಪ್ರತಿಫಲ ಎನ್ನುವಂಥದ್ದು ಎಷ್ಟಿದೆಯೋ ಗೊತ್ತಾ? 100% ಇದೆಯಂತೆ. ಆಲೋಚನೆ ಮಾಡಿ 29ನೇ ವಚನವನ್ನ. ನಿಮಗೆ ಸತ್ಯವಾಗಿಯೇ ಹೇಳುತ್ತೇನೆ ಅಂದ್ರೆ ಯೇಸು ಕ್ರಿಸ್ತನು ಮಾತಾಡಿರುವಂತ ಪ್ರತಿಯೊಂದು ಕೂಡ ಮಾತುಗಳೆಲ್ಲವೂ ಕೂಡ ಸತ್ಯ. ಇದರಲ್ಲಿ ಎರಡು ಮಾತಿಲ್ಲ. ಆತನು ಮಾತಾಡಿರುವಂತ ಪ್ರತಿಯೊಂದು ಮಾತುಗಳು ಕೂಡ ಸತ್ಯ. ಆತನು ಅಂತ ಸತ್ಯದ ಬಯಲಿ ಆತನು ಮಾತನಾಡುವಂತ ಸಮಯದಲ್ಲಿ ನಿಮ್ಮಲ್ಲಿ ಯಾರು ಪಾಪವನ್ನು ತೋರಿಸಿಕೊಡುವಂತವ್ರು ಇದ್ದೀರಾ ನನ್ನಲ್ಲಿ ಬರ್ರಿ ಎಂಬುದಾಗಿ ಎಲ್ಲ ಚಾಲೆಂಜ್ ಆಗ್ತಾನೆ ಪಬ್ಲಿಕ್ ಅಲ್ಲಿ. ಯಾರು ಕೂಡ ತಪ್ಪನ್ನ ಹಿಡಿಯುವಂತವರಿಲ್ಲ. ಅಂದ್ರೆ ಆತನ ಮಾತಿನಲ್ಲೂ ಕೂಡ ತಪ್ಪಿಲ್ಲ. ಇದನ್ನ ಗಮನಿಸ್ಬೇಕು. ಮಾತಿನಲ್ಲಿ ನಾವು ಎಷ್ಟು ತಪ್ಪಿತೀವೋ ಈ ದೇವರ ಮಾತುಗಳನ್ನೆಲ್ಲ ಕೇಳಿದ್ರು ಕೂಡ, ಆದ್ರೆ ಯೇಸು ಕ್ರಿಸ್ತನ ಮಾತಿನಲ್ಲಿ ತಪ್ಪಿಲ್ಲ. ನಾಲ್ಗೆ ತೊದಲಿ ಕೂಡ ಒಂದು ತಪ್ಪಿನ ಮಾತನ್ನು ಮಾತಾಡಿಲ್ಲ. ಆದ್ರೆ ಆತನು ಅಷ್ಟು ಸತ್ಯವಾಗಿ ಮಾತಾಡ್ತಿದ್ರು ಕೂಡ ಯಾಕೆ ನಾನು ಸತ್ಯವಾಗಿ ಹೇಳ್ತೀನಿ, ನಿಜವಾಗಿ ಹೇಳ್ತೀನಿ ಎಂಬುದಾಗಿ ಆತನು ಮತ್ತೆ ಮತ್ತೆ ಹೇಳ್ತಾನೆ ಇದನ್ನ. ಆಲೋಚನೆ ಮಾಡಿ. ನಾನು ಸತ್ಯವಾಗಿ ಹೇಳ್ತೀನಿ, ನಾನು ನಿಜವಾಗಿ ಹೇಳ್ತೀನಿ, ನಾನು ಸತ್ಯವಾಗಿ ನಾನು ನಿಮ್ಗೊಂದು ಮಾತನ್ನು ಹೇಳ್ತೀನಿ ಅಂದ್ರೆ ಇನ್ನೊಂದು ಮಾತುಗಳನ್ನು ಬೇರೆ ಹೇಳಿರುವಂತ ಸುಳ್ಳು ಅಂತಾನ? ಅಲ್ಲ. ಇದೊಂಥರ ಪ್ರಮಾಣವಾಗಿ ಹೇಳುವಂತ ಮಾತಿದು. ಪ್ರಮಾಣವಾಗಿ. ಯಾಕಂದ್ರೆ ನಮಗೂ ಇದು ಕಾಮನ್ ಆಗಿ ನಮ್ಗೆ ಗೊತ್ತಿದೆ. ನಿಜವಾಗ್ಲೂ ಹೇಳ್ತೀನಿ ನೋಡಪ್ಪ ಎಂಬುದಾಗಿ ಮಾತಾಡ್ತೀವಿ ನಾವು. ಅಂದ್ರೆ ಏನರ್ಥ? ಅದೊಂಥರ ಪ್ರಮಾಣ ಮಾಡಿ ಒತ್ತಿ ಹೇಳಿದಂತ ರೀತಿಯಲ್ಲಿ. ಇಲ್ಲಿ ನೋಡಿ 29ನೇ ವಚನದಲ್ಲಿ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನು ನನ್ನ ನಿಮಿತ್ತವೂ ಸುವಾರ್ತೆಯ ನಿಮಿತ್ತವೂ ನನ್ನ ನಿಮಿತ್ತವೂ ಸುವಾರ್ತೆಯ ನಿಮಿತ್ತವೂ ಮನೆಯನ್ನಾಗಲಿ ಅಣ್ಣ ತಮ್ಮಂದಿರನ್ನಾಗಲಿ ಅಕ್ಕ ತಂಗಿಯರನ್ನಾಗಲಿ, ಅವತ್ತು ಮನೆ ಆಗಿರ್ಬೋದು, ಅಣ್ಣ ತಮ್ಮಂದಿರಾಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ತಾಯಿ ತಂದೆಯರಾಗಿರ್ಬೋದು, ಮಕ್ಕಳನ್ನಾಗಿರ್ಬೋದು, ಭೂಮಿಯನ್ನಾಗಿರ್ಬೋದು ಬಿಟ್ಟಿರುವನೋ ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ ಮಕ್ಕಳು, ಭೂಮಿ ಇವೆಲ್ಲವೂ ಹಿಂಸೆಗಳು ಸಹಿತವಾಗಿ 100ರಷ್ಟು ಸಿಕ್ಕೇ ಸಿಕ್ಕುತ್ತವೆ. 100ರಷ್ಟು ಈ ಲೋಕದಲ್ಲೇ ಸಿಗುತ್ತಂತೆ. ಈ ಲೋಕದಲ್ಲಿ ಆಲೋಚನೆ ಮಾಡಿ. 30ರಲ್ಲಿ ಏನಿದೆಯೋ ಬಿಟ್ಟಿರುವನು ಅವನಿಗೆ ಈಗಿನ ಕಾಲದಲ್ಲಿ ಮನೆ, ಅಣ್ಣ ತಮ್ಮ, ಅಕ್ಕ ತಂಗಿ, ತಾಯಿ ಮಕ್ಕಳು, ಭೂಮಿ ಇವೆಲ್ಲವೂ ಹಿಂಸೆಗಳು ಸಹಿತವಾಗಿ 100ರಷ್ಟು ಸಿಕ್ಕೇ ಸಿಕ್ಕುತ್ತವೆ. ಮತ್ತು ಮುಂದಣ ಲೋಕದಲ್ಲಿ ನಿತ್ಯ ಜೀವವು ದೊರೆಯುವುದು. ಮುಂದಣ ಲೋಕದಲ್ಲಿ ನಿತ್ಯ ಜೀವ ಸಿಗುತ್ತಂತೆ. ಅಂದ್ರೆ ಇವೆಲ್ಲ ಪ್ರತಿಫಲ ಬಂದೇ ಬರುತ್ತೆ ಅಂತಾನ ಅರ್ಥ? ಬಂದೇ ಬರುತ್ತೆ. ದೇವರಿಗೋಸ್ಕರ ನೀನು ₹1 ಹಾಕಿದೆ ಅಂದ್ರೆ 10 ರೂಪಾಯಿ ನಿನಗೆ ಕೊಟ್ಟೇ ಕೊಡ್ತಾನೆ ದೇವ್ರು. 100ರಷ್ಟು ಅಂದ್ಕೊಳ್ಳಿ. ಈಗ ನಾವು ₹1 ₹2 ಹಾಕಿದ್ವಿ ಅಂದ್ರೆ ದೇವ್ರು 100ರಷ್ಟು ಕೊಡ್ತಾನೆ. ಆದ್ರೆ 100ರಷ್ಟು ಅಂತಂದ್ರೆ ಇಲ್ಲಿ ನಮ್ಮ ರೀತಿಯಲ್ಲಿ ಏನೋ ಒಂದು ಪರಿಪೂರ್ಣ ಎನ್ನುವಂತ ರೀತಿಯಲ್ಲಿ ಆ ರೀತಿಯಾಗಿ ದೇವರು ಕೊಡ್ತಾನಂತೆ. ಆಲೋಚನೆ ಮಾಡಿ. ದೇವರ ಜನರಿಗೋಸ್ಕರ ನಾವು ಸತ್ಕಾರ್ಯಗಳನ್ನ ಮಾಡಿದ್ರೆ, ದೇವರ ಕೆಲಸದ ನಿಮಿತ್ತವಾಗಿ ನಾವು ದಾನ ಧರ್ಮಗಳನ್ನ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಬರುತ್ತೋ ಎನ್ನುವಂಥದ್ದನ್ನ ಇವತ್ತು ನಾವು ಕೊಡುವಂಥದ್ದು ದೇವರ ದಾರಿ ಮಾರ್ಗಗಳಲ್ಲಿ ದೇವರ ಕೆಲಸದಲ್ಲಿ ಇರುವಂತವ್ರಿಗೆ ಆಗಿರ್ಬೇಕು, ಬಿಟ್ರೆ ದೇವರ ಕೆಲಸದಲ್ಲಿ ಇಲ್ಲದಂತವ್ರಿಗಲ್ಲ. ಈ ಕಳ್ಳ ಬೋಧಕರಿಗೆಲ್ಲ ನಾವು ಕೊಟ್ರೆ
ಅವ್ರ ಹೆಂಗೋ ತಿರುಗಿ ಕೊಡಲ್ವಲ್ಲ, ಅವ್ರಿಗೆ ನಾವು ಕಳ್ಳಬೋಧಕರಿಗೆ ಕೊಡ್ಬೋದಾ ಅಂತ ಅಂದ್ರೆ ಪ್ರತಿಫಲವೂ ಇಲ್ಲ. ಆ ಕಳ್ಳಬೋಧಕನ ಅವನು ವಾಪಸ್ ಕೊಟ್ಟು ಸರಿ, ಕೊಡದಲೇ ಇದ್ರು ಸರಿ, ಕಳ್ಳ ಬೋಧನೆ ಮಾಡುವಂತವನಿಗೆ ಕೈಗೆ ಕಾಣಿಕೆಗಳಿಂದ ಕಳಿಸುವಂತದ್ದು ಬಹಳ ಭಯಂಕರ. ಅದು 1 ರೂಪಾಯಿ ಆಗಿದ್ರು ಸರಿ, 1 ರೂಪಾಯಿ ಆಗಿದ್ರು ಸರಿ, ಅವನು ಮಾಡುವಂತ ಪಾಪದಲ್ಲಿ ನೀನು ಸರಿ ಸಮಾನವಾಗಿ ಪಾಲುದಾರನಾಗಿದ್ದೀಯ. ಒಂದು ವೇಳೆ ಸರಿಯಾದಂತ ನೀತಿಗನುಸಾರವಾಗಿ ದೇವರ ಕೆಲಸವನ್ನು ಮಾಡುವಂತವನಿಗೆ ಕೊಟ್ರೆ, ಅವನು ಮಾಡುವಂತ ಸರಿ ಸಮಾನವಾದಂತ ನೀತಿ ಕಾರ್ಯಗಳಲ್ಲಿ ನೀನು ಕೂಡ ಪಾಲುಗಾರನಾಗಿದ್ದೀಯ. ಇದನ್ನ ಮರೆಯಂಗಿಲ್ಲ. ಇಲ್ಲಿ ಯೇಸು ಕ್ರಿಸ್ತನು ಮಹಾಜ್ಞಾನವನ್ನು ತಿಳಿಸುತ್ತಾ ಆತನ ಈ ಮಾತುಗಳನ್ನೇ ಹೇಳಿದ್ದಾನೆ. ಆಲೋಚನೆ ಮಾಡಿ. ಮತ್ತೆ ಮಲಾಕಿ ಗ್ರಂಥ 3:10 ದೇವರು ತನಗೆ ಕೊಟ್ರೆ ಯಾವ ರೀತಿಯಾಗಿ ವಾಪಸ್ ದೇವರು ಕೊಡ್ತಾನೋ ಎನ್ನುವಂಥದ್ದನ್ನು ಆತನ ಹೇಳ್ತಾ ಇದ್ದಾನೆ. ಮಲಾಕಿ ಗ್ರಂಥ 3:10 ಓದಿ. ನನ್ನ ಆಲಯವು ಆಹಾರ ಶೂನ್ಯವಾಗದಕ್ಕೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬಂದಿರಿ. ನಾನು ಪರಲೋಕದ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರಗಳನ್ನು ಸುರಿಸುವೆನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರ ಯೆಹೋವನ ನುಡಿ. ದಶಮಾಂಶ ಯಾವತ್ತನ್ನು ನನ್ನ ಆಲಯಕ್ಕೆ ತೆಗೆದುಕೊಂಡು ಬನ್ರಿ, ನಾನು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರವನ್ನು ಸುರಿಸುವನೋ ಇಲ್ಲವೋ ನನ್ನನ್ನು ಈ ರೀತಿಯಾಗಿ ಪರೀಕ್ಷೆ ಮಾಡ್ರಿ ಎಂಬುದಾಗಿ ಆತನು ಮಾತನಾಡುವಂತ ಮಾತು ಕಾಣ್ತಾ ಇದೆ. ಅಂದ್ರೆ ಯೇಸು ಕ್ರಿಸ್ತನು ಹೇಳಿರುವಂತ ಮಹಾಜ್ಞಾನವನ್ನು ನಾವು ಆಲೋಚನೆ ಮಾಡಿ ನೋಡುವಂತದ್ದಾದ್ರೆ, ಇಲ್ಲಿ ದೇವರು ಬರೆಸಿರುವಂತ ಈ ಒಂದು ಮಾತನ್ನು ನಾವು ನೋಡುವಂತದ್ದಾದ್ರೆ, ದೇವರ ಮಾತುಗಳು ಸುಳ್ಳಾಗುತ್ತಾ? ದೇವರ ಮಾತುಗಳು ಸುಳ್ಳಾಗುತ್ತಾ? 10ನೇ ಗಮನಿಸಿ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶ ಯಾವತ್ತನ್ನು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕದ ದ್ವಾರಗಳನ್ನ ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಸುವರವನ್ನು ಸುರಿಸುವನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ. ಇದು ಸೇನಾಧೀಶ್ವರನಾದಂತ ಯೆಹೋವನ ನುಡಿ. ಅಂದ್ರೆ ಒಬ್ಬ ಮನುಷ್ಯನ ದೇವರ ರಾಜ್ಯಕ್ಕೋಸ್ಕರ ಆತನು ಯಾವುದನ್ನೇ ಬಿತ್ತಿದರೂ ಸರಿ, ಅವನಿಗೆ ಯಾವುದೇ ಲಾಸ್ ಎನ್ನುವಂಥದ್ದಿಲ್ಲ, ಆತನಿಗೆ ಯಾವುದೇ ಮೋಸ ಎನ್ನುವಂಥದ್ದಿಲ್ಲ. ಇವತ್ತು ಬ್ಯಾಂಕಿನಲ್ಲಿ ತಗೊಂಡಾಗ ನಾವು ಡೆಪಾಸಿಟ್ ಮಾಡಿದಂತ ಸಮಯದಲ್ಲಿ ಯಾವ ಬ್ಯಾಂಕ್ ಯಾವ ಸಮಯದಲ್ಲಿ ಬೇಕಾದ್ರೂ ಮೋಸ ಮಾಡಬಹುದು. ನಿನ್ನ ದುಡ್ಡೇ ಇಲ್ಲ ಎನ್ನುವಂತ ರೀತಿಯಲ್ಲಿ ಹೇಳ್ಬೋದು. ಇಲ್ಲ ನಿನ್ನ ದುಡ್ಡು ಇಟ್ಟಿದ್ರು ಕೂಡ ಅದನ್ನು ನಿನ್ನ ಕಂತು ರೂಪದಲ್ಲಿ ವಾಪಸ್ ಕೊಡ್ತೀವಿ ಎಂಬುದಾಗಿ ಮೋಸ ಮಾಡಬಹುದು. ಒಬ್ಬ ಮನುಷ್ಯನಿಗೆ ಸಾಲವನ್ನು ಕೊಟ್ರೆ ಆ ಮನುಷ್ಯನ ಮೋಸ ಮಾಡಬಹುದು. ಆದ್ರೆ ದೇವರಿಗೋಸ್ಕರ ನೀನು ಬಿತ್ತಿದೋ ಯಾವುದೇ ಕಾರಣಕ್ಕೂ ಅದರಲ್ಲಿ ಮೋಸ ಎನ್ನುವಂಥದ್ದು ಇಲ್ಲವೇ ಇಲ್ಲ, ಅದರ ಲಾಸ್ ಎನ್ನುವಂಥದ್ದು ಇಲ್ಲವೇ ಇಲ್ಲ ಎಂಬುದಾಗಿ ನಾವು ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕಂದ್ರೆ ದೇವರು ಈ ಪ್ರಕೃತಿಯನ್ನೆಲ್ಲ ಕೊಟ್ಟಿಲ್ವಾ? ಈ ಪ್ರಕೃತಿ ಎಲ್ಲವೂ ಯಾರಿಗೆ? ಗಿಡ ಮರಗಳು ಯಾರಿಗೆ? ಪ್ರಾಣಿ ಪಕ್ಷಿಗಳು ಯಾರಿಗೆ? ಈ ಪಂಚಭೂತಗಳು ಯಾರಿಗೆ? ನೀರು, ಮಣ್ಣು, ಬೆಂಕಿ, ಗಾಳಿ, ಇವೆಲ್ಲ ಯಾರಿಗೆ? ಇವೆಲ್ಲ ಮನುಷ್ಯನಿಗಲ್ವಾ? ಮನುಷ್ಯನಿವರುಗಳ ಋಣವನ್ನು ತೀರ್ಸೋದಕ್ಕಾಗುತ್ತಾ? ದೇವರು ಇಷ್ಟೆಲ್ಲ ಉಪಕಾರವನ್ನ ಮಾಡಿದನಲ್ಲ, ಇವೆಲ್ಲವೂ ಕೂಡ ದೇವರ ಸೊತ್ತು. ಕೀರ್ತನೆ 24:2 ಪ್ರಕಾರವಾಗಿ ಭೂಮಿಯು ಅದರಲ್ಲಿರುವ ಸಮಸ್ತವು ಯೆಹೋವನದು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇವೆಲ್ಲವೂ ಕೂಡ ದೇವರ ಸೊತ್ತಾಗಿದ್ದ ಸಮಯದಲ್ಲಿ ದೇವರು ಇದನ್ನೆಲ್ಲವನ್ನ ಕೊಟ್ಟಿದ್ದನಲ್ಲ, ಇದನ್ನೆಲ್ಲ ನಾವು ತೀರ್ಸೋದಕ್ಕಾಗತ್ತಾ? ದೇವರನ್ನ ವಾಪಸ್ ಭೂಮಿನ ಸೃಷ್ಟಿ ಮಾಡಿ ದೇವರಿಗೆ ಕೊಡೋದಕ್ಕಾಗುತ್ತಾ? ದೇವರು ಮಾಡಿರುವಂತಹ ಧರ್ಮ ಕಾರ್ಯವನ್ನು ಒಂದ್ಸಾರಿ ಆಲೋಚನೆಯನ್ನ ಮಾಡ್ರಿ. ಅಂದ್ರೆ ನಿನಗಿರುವುದರಲ್ಲಿ ನೀನ್ ದೇವರಿಗೆ ಏನನ್ನ ಕೊಟ್ಟಿದೀಯ? ನಮಗಿರುವಂತದ್ರಲ್ಲಿ ನಾವು ದೇವರಿಗೆ ಏನನ್ನ ಕೊಟ್ಟಿದೀವಿ? ನಾವು ಆಲೋಚನೆ ಮಾಡ್ಬೇಕು. ಯಾಕೆ ಅಂತ ಅಂದ್ರೆ ಇವತ್ತು ಆ ರೀತಿಯಾಗಿ ಮನುಷ್ಯನಿಗೆ ನೀನ್ ದಶಮಾಂಶ ಯಾವತ್ತಾರು ತೆಗೆದುಕೊಂಡು ನೀನು ಭಂಡಾರಕ್ಕೆ ಬಾ ಎಂಬುದಾಗಿ ಮಲಾಕಿ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಈಗ ದಶಮ ಭಾಗವನ್ನ ನಾವು ಹೊಸ ಒಡಂಬಡಿಕೆಯಲ್ಲಿ ಬಂದ ಸಮಯದಲ್ಲಿ ದಶಮ ಭಾಗವನ್ನ ನಾವು ಕೊಡಂಗಿಲ್ಲ. ಇಲ್ಲ ಆಲಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಅಲ್ಲಿ ಯಾವ ಯಾಜಕರಿಲ್ಲ, ಆಲಯ ಇಲ್ಲ, ಯಾವುದೂ ಇಲ್ಲ ಇವತ್ತಿಗೆ. ಅವೆಲ್ಲವೂ ಕೂಡ ಬದಲಾಗಿ ಹೋಗಿದೆ ಹೊಸ ಒಡಂಬಡಿಕೆಯಲ್ಲಿ. ಮತ್ತೆ ನಾವು ಇವತ್ತು ದೇವರಿಗೆ ಯಾವ ರೀತಿಯಾಗಿ ಕೊಡಬೇಕು? ನೀತಿಯ ನಿಮಿತ್ತವಾಗಿ, ದೇವರ ಕೆಲಸಗಳನ್ನ ಮಾಡುವಂತ ನಿಮಿತ್ತವಾಗಿನೇ. ಅಂದ್ರೆ ದೇವರ ಕೆಲಸವನ್ನ ಮಾಡುವಂತ ನಿಮಿತ್ತವಾಗಿ ನೀನು ಕಾಣಿಕೆಯನ್ನ ಕೊಡ್ತೀಯ? ಕೊಡು. ದೇವರ ಕೆಲಸವನ್ನು ಮಾಡುವಂತ ನಿಮಿತ್ತವಾಗಿ ನೀನು ನಿನ್ನ ಶ್ರಮೆಯನ್ನ ನೀನು ವಹಿಸ್ತೀಯ? ಸುವಾರ್ತೆ ಕಾರ್ಯಕ್ರಮ ಮಾಡೋದಕ್ಕೋಸ್ಕರ ನೀನೇ ಹೋಗಿ ನಿನ್ನ ದೇಹವನ್ನು ದಂಡಿಸಿಕೊಂಡು ಕೆಲಸವನ್ನು ಮಾಡ್ತೀಯ? ಇಲ್ಲ, ದೇಹವನ್ನ ದಂಡಿಸಿ ದೇವರ ಜ್ಞಾನವನ್ನ ಬೋಧನೆ ಮಾಡುವಂತವರಿಗೆ ಹೋಗಿ ನಿನ್ನ ಕಷ್ಟಾರ್ಜಿತವನ್ನ ಇಲ್ಲ ನಿನ್ನ ಶ್ರಮವನ್ನ ನೀನು ಅವರ ಜೊತೆಯಲ್ಲಿ ಸೇರ್ಕೊಂಡು ಅವ್ರಿಗೇನೋ ಸಪೋರ್ಟ್ ಮಾಡ್ತೀಯ? ಅಲ್ಲೇನೋ ಕೆಲಸವನ್ನ ಮಾಡ್ತೀಯ? ಮಾಡು. ನೀನು ದೇವರ ರಾಜ್ಯದಲ್ಲಿ ದೇವರ ರಾಜ್ಯದ ಅಭಿವೃದ್ಧಿಗೋಸ್ಕರ ನೀನು ಯಾವುದನ್ನೇ ಮಾಡ್ಬೋದು. ನೀನು ದುಡ್ಡನ್ನೇ ಕೊಡಬೇಕು ಅನ್ನುವಂಥದ್ದು ಏನು ಕಾನೂನಲ್ಲ. ದುಡ್ಡನ್ನ ಕೊಡ್ತೀಯೋ ಅದು ನಿನ್ನಿಷ್ಟ, ನಿನ್ನ ಕಷ್ಟಾರ್ಜಿತವನ್ನ ನೀನು ಅರ್ಪಿಸ್ತೀಯೋ ಅದು ನಿನ್ನಿಷ್ಟ, ಇದನ್ನ ಸೊತ್ತುಗಳನ್ನ ಕೊಡ್ತೀಯೋ ಅದು ನಿನ್ನಿಷ್ಟ. ಏನ್ ಮಾಡ್ತೀಯೋ ಅದು ನಿನಗೆ ಬಿಟ್ಟಂತದ್ದು. ಇದನ್ನ ನಾವು ಇಲ್ಲಿ ಸರಿಯಾದಂತ ರೀತಿಯಲ್ಲಿ
ಗಮನಿಸಬೇಕು. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 34ನೇ ವಚನವನ್ನ ಓದಿ. ಲೂಕನ ಬರೆದ ಸುವಾರ್ತೆ 6ನೇ ಅಧ್ಯಾಯ 34ನೇ ವಚನವನ್ನ. ಅವರು ನಮಗೂ ಸಾಲ ಕೊಟ್ಟಾರೆಂದು ನೀವು ಯಾರಿಗಾದರೂ ಅವರು ನಮಗೂ ಸಾಲ ಕೊಟ್ಟಾರೆಂದು ನೀವು ಯಾರಿಗಾದರೂ ಸಾಲವನ್ನು ಕೊಟ್ರೆ ನಿಮಗೆ ಏನು ಹೊಗಳಿಕೆ ನಿಮ್ಗೆ ಯಾವ ರೀತಿಯಂತ ಹೊಗಳಿಕೆ ಬರುತ್ತೆ? ಪಾಪಿಷ್ಠರು ನಿಮ್ಗೆ ಪಾಪಿಷ್ಠರು ಸಹ ಆ ರೀತಿಯಾಗಿ ಮಾಡ್ತಾರೆ. ಅಂದ್ರೆ ನಾನು ಇವತ್ತು ಯಾರೋ ಒಬ್ಬ ಸಾಲ ಕೊಡ್ತಾನೆ ಅಂತ ಹೇಳಿ ಅಂದ್ರೆ ಮುಯ್ಯಿ ಇಲ್ಲಿ ಚೆನ್ನಾಗಿ ಗಮನಿಸಿ, ನಮಗೂ ಯಾರೋ ನಾವು ಕೊಟ್ಟಿದ್ದನ್ನು ಮತ್ತೆ ವಾಪಸ್ ನಮಗೆ ಕೊಡ್ತಾರೆ ಎನ್ನುವಂತ ರೀತಿಯಲ್ಲಿ ನಾವು ಅವ್ರಿಗೆ ಉಪಚಾರವನ್ನ ಮಾಡಿದ್ರೆ ಏನು ಹೊಗಳಿಕೆ ಬರುತ್ತೆ? ಏನು ಹೊಗಳಿಕೆ ಬರಲ್ಲ. ಯೇಸು ಕ್ರಿಸ್ತನ ಮಹಾಜ್ಞಾನವನ್ನು ಬೋಧನೆ ಮಾಡಿದ್ದಾನೆ. ಯೇಸು ಕ್ರಿಸ್ತನು ಆತನು ಇವ್ರಿಗೂ ಕೂಡ ನನಗೆ ಮುಂದಿನ ಮಹಾಜ್ಞಾನವನ್ನು ಬೋಧನೆ ಮಾಡ್ತಾರೆ ಎನ್ನುವಂಥದ್ದನ್ನ ತಲೆಯಲ್ಲಿ ಇಟ್ಟುಕೊಂಡು ದೇವರ ಜ್ಞಾನವನ್ನು ಬೋಧನೆ ಮಾಡಿದ್ದಾನ? ಅದಿಲ್ಲ. ಅದ್ಯಾವುದೇ ಕಾರಣಕ್ಕೂ ಇಲ್ಲ. ಏನಾಗುತ್ತೋ ಆಗ್ಲಿ ಎಂಬುದಾಗಿ ಅವರಿಂದ ಯಾವುದನ್ನು ಕೂಡ ಆತನ ನಿರೀಕ್ಷಿಸದೆ ದೇವರ ಜ್ಞಾನವನ್ನು ಆತನ ಅಧಿಕಾರದಿಂದ ಬೋಧನೆ ಮಾಡಿದ್ದಾನೆ. ಯೇಸು ಕ್ರಿಸ್ತನ್ ಅವ್ರು ಕೊಟ್ಟಂತ ಕಾಣಿಕೆಗಳಲ್ಲಿ ಆತನ ಏನೋ ಜೀವನ ಸಾಕ್ಷಿ ಇರ್ಬೋದು, ಆದ್ರೆ ಅವ್ರು ಕೊಡ್ತಾರಲ್ಲ ಅನ್ನುವಂತ ಉದ್ದೇಶದಿಂದ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಆತನ ಅವ್ರಿಗೆ ಅನುಕೂಲವಾದಂತ ದೇವರ ಮಾತುಗಳನ್ನ ಹೇಳಿಲ್ಲ. ಇವತ್ತೆಲ್ಲ ಸೇವಕರು ಮಾಡಿದಂತ ರೀತಿಯಲ್ಲಿ ಇವತ್ತೆಲ್ಲರೂ ಯಾವ ರೀತಿಯಾಗಿ ಮಾಡ್ತಾರೆ? ಇವರಿಂದ ಕಾಣಿಕೆ ಏನು ತಪ್ಪಿ ಹೋಗುತ್ತಲ್ಲ ಎನ್ನುವಂತ ಉದ್ದೇಶದಿಂದ ಅವ್ರು ಏನ್ ಮಾಡ್ತಾರೆ? ಅವ್ರಿಗೆ ಅನುಕೂಲವಾದಂತ ಬೋಧನೆಗಳನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಆ ರೀತಿಯಾಗಿ ಯೇಸು ಕ್ರಿಸ್ತನು ಮಾಡಿಲ್ಲ. ಇವತ್ತು ಯಾರಿಗಾದ್ರೂ ನೀನ್ ಸಾಲವನ್ನ ಕೊಟ್ರೆ, ಅಂದ್ರೆ ಇಲ್ಲಿ ಎಲ್ಲರನ್ನ ಕುರಿತು ಹೇಳ್ತಾ ಇಲ್ಲ, ಎಲ್ಲರನ್ನ ಕುರಿತು ಹೇಳ್ತಾ ಇಲ್ಲ. ಆಲೋಚನೆ ಮಾಡಿ, ಇವತ್ ನಾವು ಸಾಲ ಕೊಡ್ತೀವಿ ಅಂತಂದ್ರೆ ಯಾರನ್ನೋ ಕುರಿತು ಅಲ್ಲ, ಯಾರನ್ನ ಕುರಿತು ಬರೆಯಲ್ಪಟ್ಟಿದೆಯೋ ಜ್ಞಾನೋಕ್ತಿಗಳ ಗ್ರಂಥ 19ನೇ ಅಧ್ಯಾಯ 17ನೇ ವಚನವನ್ನು ಓದಿ. ಜ್ಞಾನೋಕ್ತಿಗಳ ಗ್ರಂಥ 19ನೇ ಅಧ್ಯಾಯ 17ನೇ ವಚನದಲ್ಲಿ ಏನಿದೆಯೋ? ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವವನು, ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವನು. ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವಂತವನಾಗಿದ್ದಾನಂತೆ. ಬಡವರಿಗೆ ದಯೆ ತೋರಿಸುವಂತವನು ಯೆಹೋವನಿಗೆ ಸಾಲ ಕೊಟ್ಟಂತ ರೀತಿಯಲ್ಲ. ಆಲೋಚನೆ ಮಾಡಿ, ನಾವು ದೇವರನ್ನ ಕಣ್ಣಾರೆ ಕಾಣೋದಕ್ಕೆ ಸಾಧ್ಯ ಇಲ್ಲ, ದೇವರ ಹೆಸರನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅಂತ ಬಲಹೀನನು ನರಮನುಷ್ಯನು. ಇಂಥ ಬಲಹೀನನಾದಂತ ನರಮನುಷ್ಯನು ದೇವರಿಗೆ ಸಾಲ ಕೊಡುವಂಥದ್ದು ಅಂದ್ರೆ ಏನ್ ಅರ್ಥ? ದೇವರಿಗೆ ಸಾಲ ಕೊಡುವಂಥದ್ದು ಅಂದ್ರೆ ಏನ್ ಅರ್ಥ? ಅಷ್ಟು ಶ್ರೇಷ್ಠರಂತೆ ಬಡವರಿಗೆ ದಾನವನ್ನ ಮಾಡಿದ್ರೆ. ಬಡವರಿಗೆ ದಯೆ ತೋರಿಸುವವನು ಯೆಹೋವನಿಗೆ ಸಾಲ ಕೊಡುವವನು, ಆ ಉಪಕಾರಕ್ಕೆ ಯೆಹೋವನೇ ಪ್ರತ್ಯುಪಕಾರ ಮಾಡುವನು. ಅಂದ್ರೆ ಯಾವ ಬಡವರು? ಈ ಲೋಕದಲ್ಲಿ ಬಟ್ಟಿಲ್ಲದಂತವ್ರನ್ನ, ಫುಟ್ಪಾತ್ ಇರುವಂತವ್ರನ್ನು, ಏನೋ ಹೀನವಾದಂತ ಸ್ಥಿತಿಯಲ್ಲಿ ಮುರುಕುಲ್ ಮನೆಗಳಲ್ಲಿ ಇರುವಂತವ್ರ ಬಡವರು ಎಂಬುದಾಗಿ ಇಲ್ಲಿ ಬೈಬಲ್ ಹೇಳ್ತಾ ಇಲ್ಲ. ದೇವರ ಜ್ಞಾನವು ಇಲ್ಲದೆ ಇರುವಂತವನೇ ಬಡವನು. ಅಂತವನಿಗೆ ನೀನು ಉಪಕಾರವನ್ನ ಮಾಡ್ದ, ನಿನಗೆ ದೇವರ ಪ್ರತಿಫಲವನ್ನ ಕೊಡ್ತಾನೆ. ಅದು ದೇವರಿಗೆ ನೀನು ಸಾಲ ಕೊಟ್ಟಂತ ರೀತಿಯಲ್ಲಿ ದೊಡ್ಡದಿದು. ಆಲೋಚನೆ ಮಾಡಿ. ಅಂದ್ರೆ ಅವರಿಗೆ ದಾನಗಳನ್ನ ಮಾಡಿದರೆ ದೇವರ ಮಾತುಗಳನ್ನಾಗಿರ್ಬೋದು, ದುಡ್ಡನ್ನಾಗಿರ್ಬೋದು, ಮತ್ತೊಂದು ಏನೇ ಆಗಿರ್ಬೋದು, ಅವರಿಗೆ ದಾನಗಳನ್ನ ಮಾಡಿದ್ರೆ ಅವ್ರು ವಾಪಸ್ ಬರಲ್ವಾ? ವಾಪಸ್ ಬರುವುದಿಲ್ಲ. ಇವತ್ತು ಎಷ್ಟೋ ನಮ್ಮ ಡ್ಯಾಡಿ ಅವರು ಎಷ್ಟೋ ಪಬ್ಲಿಕ್ ಮೀಟಿಂಗ್ ಗಳನ್ನ ಮಾಡಿ ದೇವರ ಜ್ಞಾನಗಳನ್ನ ಬೋಧನೆ ಮಾಡಿದ್ದಾರೆ. ಅವರು ಕೂಡ ಎಷ್ಟೋ ಜನಗಳನ್ನ ಕರೆದು ದೇವರ ವಾಕ್ಯಗಳನ್ನ ಉಪದೇಶ ಮಾಡಿದ್ದಾರೆ. ಹಾಗಾದ್ರೆ ಇವ್ರನ್ನು ಕೂಡ, ಅವರು ದೇವರ ವಾಕ್ಯವನ್ನ ಕೇಳಿದಂತವ್ರು ಇವ್ರನ್ನ ಕರೆದುಬಿಟ್ಟು ಅವ್ರಿಗೆ ಉಪದೇಶವನ್ನ ಮಾಡ್ತಾರ? ಇಲ್ಲ. ಆಲೋಚನೆ ಮಾಡಿ. ನೀವು ಮಾಡುವಂತ ದಾನ ಧರ್ಮ ಕಾರ್ಯಗಳು ವಾಪಸ್ ಬರಬಾರ್ದಂತೆ. ಚೆನ್ನಾಗಿ ಗಮನಿಸ್ಬೇಕು. ಇವತ್ತು ನಿಮ್ಮ ಕಷ್ಟಾರ್ಜಿತವನ್ನ ಹೊಂದಿಕೊಳ್ಳುವಂತ ಯಾರೇ ಆಗಿರ್ಬೋದು, ಇವತ್ತೊಬ್ಬ ಜೋಯಲ್ ಅಂಕಲ್ ಈ ಕಾರ್ಯಕ್ರಮಕ್ಕೋಸ್ಕರ ಪ್ರಯಾಸ ಪಟ್ಟುಕೊಂಡು ದೇವರ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಮ್ಮ ಕಾಣಿಕೆಗಳನ್ನ, ನೀವು ಕಷ್ಟಾರ್ಜಿತಗಳನ್ನ ಕೊಟ್ಟು ಅಂದ್ಕೊಳ್ಳಿ, ಅವ್ರು ವಾಪಸ್ ಕೊಡಲ್ಲ. ನಿಮ್ಗೆ ವಾಪಸ್ ಕೊಡಲ್ಲ. ಏನಕ್ಕೆ? ದೇವರ ಕೆಲಸವನ್ನ ನೆರವೇರಿಸಬೇಕು. ಇವತ್ತೊಬ್ರು ಈರಣ್ಣವರಿದ್ದಾರೆ, ನಮ್ಮ ಪ್ರಿನ್ಸಿಪಾಲ್. ಅವ್ರಿಗೆ ನಿಮ್ಮ ಕಾಣಿಕೆಗಳನ್ನ, ನಿಮ್ಮ ಕಷ್ಟಾರ್ಜಿತಗಳನ್ನ ಕೊಟ್ರಿ ಅಂದ್ಕೊಳ್ಳಿ, ಅವ್ರು ನಿಮಗೆ ವಾಪಸ್ ಕೊಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ, ಬರಲ್ಲ ವಾಪಸ್ಸು. ಇವತ್ತು ನನಗೆ ಕೊಟ್ರಿ ಅಂದ್ಕೊಳ್ಳಿ, ಇವತ್ತು ನಾನು ಎಷ್ಟೋ ದೇವರ ಕೆಲಸಗಳನ್ನ ಮಾಡಬೇಕು, ಸಭೆಯನ್ನು ಕಟ್ಟಬೇಕು, ಜಾಗವನ್ನು ತೆಗೆದುಕೋಬೇಕು, ಎಂತೆಂತೋ ದೊಡ್ಡ ಕನಸುಗಳನ್ನ ಕಾಣ್ತಾ ಇದ್ದೀನಿ. ಇವತ್ತು ನೀವು ನನಗೆ ಕೊಟ್ರಿ ಅಂದ್ಕೊಳ್ಳಿ, ನಾನ್ ನಿಮ್ಗೆ ಕೊಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಅಂದ್ರೆ ಇದು ಒಳ್ಳೆಯ ಕಾರ್ಯಕ್ರಮ ಇದೆ, ಧರ್ಮ ಕಾರ್ಯ ಇದೆ. ಇವತ್ತು ಯಾವ ಒಬ್ಬ ಸೇವಕನಿಗೆ ನೀವು ಕೊಟ್ಟರು, ಅವನು ಅದನ್ನ ತೆಗೆದುಕೊಂಡು ದೇವರ ಕೆಲಸವನ್ನು ಮಾಡುವಂತ ಕೆಲಸದಲ್ಲೇ ಇರ್ತಾನೆ, ಅವನಿಂದ ವಾಪಸ್ ಬರಲ್ಲ. ನೀನಿಷ್ಟು ದುಡ್ಡನ್ನ ಕೊಟ್ಟಿದ್ದೆ, ತಗಳಪ್ಪ ನಿನಗೆ ವಾಪಸ್ ದುಡ್ಡನ್ನ ಅಂತ ಹೇಳಿ ಕೊಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಈಗ ಆಲೋಚನೆ ಮಾಡಿ, ಯಾರಿಗೆ ಕೊಡ್ಬೇಕೋ ಎನ್ನುವಂಥದ್ದನ್ನ. ಯಾರು ನಿಮಗೆ ವಾಪಸ್ ಕೊಡಲ್ವೋ ಅವ್ರಿಗೆ ಕೊಡ್ಬೇಕು. ಅದು ಊಟವಾಗಿದ್ರು, ಬಟ್ಟೆ ಆಗಿದ್ರು, ಧನವಾಗಿದ್ರು, ನಿಮ್ಮ ಶ್ರಮೆ ಆಗಿದ್ರು, ಯಾವುದೇ ಆಗಿದ್ರು ಸರಿ,
ನಿಮಗೆ ಸಹ ಪ್ರತಿಯಾಗಿ ಅವರಿಗೆ ಮುಯ್ಯಿನ ಮಾಡ್ತಾರೆ. ಆದ್ರಿಂದ ನೀವೇನು ಮಾಡಬೇಕು? ಈ ರೀತಿಯಾಗಿ ನಿಮಗೆ ವಾಪಸ್ ಕೊಡದಲ್ಲೇ ಇರುವಂತವ್ರಿಗೆ ಮಾಡಬೇಕು ಅಂತ. ಇವತ್ತು ನಮ್ಮ ಯಾರಿಗೆ ಕೊಟ್ಟರು ಕೂಡ ನಾವು ವಾಪಸ್ ಕೊಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಅದನ್ನು ತೆಗೆದುಕೊಂಡು ದೇವರ ಕೆಲಸವನ್ನು ಮಾಡುವಂತ ಮನಸ್ಸಿನಲ್ಲೇ ನಾವು ಇರ್ತೀವಿ ಬಿಟ್ರೆ, ಇವ್ರೇನೋ ಸಾಲ ಕೊಟ್ಟಿದ್ದಾರೆ ಅವ್ರು ಕೊಡ್ಬೇಕು ಅನ್ನುವಂತ ಮನಸ್ಥಿತಿಯಲ್ಲಿ ನಾವಿರಲ್ಲ. ಒಂದ್ ವೇಳೆ ಬ್ಯಾಂಕ್ ಅಲ್ಲಿ ಸಾಲ ಕೊಟ್ರೆ ಅದನ್ನ ವಾಪಸ್ ಕಟ್ಟಲೇಬೇಕು, ಅದು ಬಿಟ್ಟು ಬಿಡಿ. ಆದರೆ ದೇವರ ಧರ್ಮ ಕಾರ್ಯಗಳ ವಿಷಯದಲ್ಲಿ ಬಂದಾಗ, ದೇವರ ದಾರಿ ಮಾರ್ಗಗಳಲ್ಲಿ ಇರುವಂತ ನೀವು ನಮಗೆ ಉಪಕಾರವನ್ನ ಮಾಡಿದ್ರೆ ನಾವು ಪ್ರತ್ಯುಪಕಾರ ಮಾಡುವಂತವರ ಪರಿಸ್ಥಿತಿಯಲ್ಲಿ ಇಲ್ಲ. ಅಲ್ಲೇನು ಕುಂಟರ ರೀತಿಯಲ್ಲಿ ಕುರುಡರ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ಕುಂಟ್ರನ ಕುರುಡರ ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದ್ರೆ ಇದನ್ನ ಅರ್ಥ ಮಾಡಿಕೊಳ್ಬೇಕು. ಅಲ್ಲ, ನೇರವಾಗಿ ಆ ಮಾತನ್ನ ತೆಗೆದುಕೋಬೇಡ್ರಿ. ಇಲ್ಲಿ ಊಟಕ್ಕೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಅಂದ್ರೆ ಊಟಕ್ಕೆ ಅಂತ ಹೇಳಿ ತೆಗೆದುಕೋಬೇಡ್ರಿ. ಅದು ಊಟವೇ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ದುಡ್ಡೇ ಆಗಿರ್ಬೋದು, ನಿಮ್ಮ ಕಷ್ಟಾರ್ಜಿತವೇ ಆಗಿರ್ಬೋದು, ನಿಮ್ಮ ಸ್ವತ್ತೇ ಆಗಿರ್ಬೋದು, ನಿಮ್ಮ ಪ್ರಾಣ ತ್ಯಾಗಗಳೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಕುಂಟರು ಕುರುಡರು ಅಂತಂದ್ರೆ ಕುಂಟರು ಕುರುಡರೆ ಅಂತಲೇ ಅಲ್ಲ, ನೇರವಾಗಿ ದೇವರ ಜ್ಞಾನವನ್ನ ಬೋಧನೆ ಮಾಡುವಂತ, ದೇವರ ಕೆಲಸವನ್ನ ಮಾಡುವಂತ ಯಾವನೇ ಆಗಿರ್ಬೋದು. ದೇವರ ಕೆಲಸವನ್ನು ಮಾಡುವಂತವನು ಬಡವನಾಗಿ ಇದ್ದುಕೊಂಡು ದೇವರ ಕೆಲಸವನ್ನ ಮಾಡ್ತಾ ಇದ್ದಾನ? ಯಾವುದೇ ಜಾಗ ಇಲ್ಲದಂತ ರೀತಿಯಲ್ಲಿ ಇದ್ದುಕೊಂಡು ದೇವರ ಕೆಲಸವನ್ನು ಮಾಡ್ತಾ ಇದ್ದಾನ? ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದುಕೊಂಡು, ರೋಗಗಳ ಪರಿಸ್ಥಿತಿಯಲ್ಲಿ ಇದ್ದುಕೊಂಡು ದೇವರ ಕೆಲಸವನ್ನು ಮಾಡ್ತಾ ಇದ್ದಾನ? ಅವನಿಗೆ ನಿಮ್ಮ ಕಷ್ಟಾರ್ಜಿತವನ್ನು ಕೊಡಬೇಕು, ಅವರಿಗೆ ನಿಮ್ಮ ಶ್ರಮೆಗಳನ್ನು ಕೊಡಬೇಕು, ಅವರಿಗೆ ನೀವು ಏನ್ ಕೊಡ್ತೀರೋ ಕೊಡ್ಬೇಕು. ಅವರಿಂದ ಮತ್ತೆ ನಿಮಗೆ ಬರಲ್ಲ ವಾಪಸ್ಸು. ಆವಾಗ ನೀವು ಧನ್ಯರಾಗ್ತೀರಾ. ಆ ಮಾತನ್ನ ಒಂದ್ಸರಿ ಓದಿ. ಲೂಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 12ರಿಂದ. ಆತನು ತನ್ನನ್ನು ಊಟಕ್ಕೆ ಕರೆದವನಿಗೆ ಸಹ ಒಂದು ಮಾತು ಹೇಳಿದನು. ಅದೇನೆಂದರೆ, ನೀನು ಮಧ್ಯಾಹ್ನದ ಊಟಕ್ಕೆ ಅಥವಾ ಸಾಯಂಕಾಲದ ಊಟಕ್ಕೆ ನಿನ್ನ ಸ್ನೇಹಿತರನ್ನಾಗಲಿ, ನಿನ್ನ ಅಣ್ಣ ತಮ್ಮಂದಿರನ್ನಾಗಲಿ, ನಿನ್ನ ಬಂಧು ಬಾಂಧವರನ್ನಾಗಲಿ, ಐಶ್ವರ್ಯವಂತರಾದ ನೆರೆಯವರನ್ನಾಗಲಿ ಕರೆಯಬೇಡ. ಒಂದು ವೇಳೆ ಅವರು ಸಹ ಪ್ರತಿಯಾಗಿ ನಿನ್ನನ್ನು ಕರೆದಾರು ಮತ್ತು ನಿನಗೆ ಮುಯ್ಯಾಗುವುದು. ಆದರೆ ನೀನು ಔತಣ ಮಾಡಿಸುವಾಗ ಬಡವರು, ಹೂನವಾದವರು, ಕುಂಟರು, ಕುರುಡರು ಇಂಥವರನ್ನು ಕರೆ. ಅವರು ನಿನಗೆ ಮುಯ್ಯಿ ಮಾಡುವುದಕ್ಕೆ ಏನು ಇಲ್ಲದವರಾಗಿದ್ದರು. ನೀತಿವಂತರು ಜೀವಿತರಾಗಿ ಎದ್ದು ಬರುವಲ್ಲಿ ನಿನಗೆ ಮುಯ್ಯಾಗುವುದರಿಂದ ನೀನು ಧನ್ಯರಾಗುವಿ. ಅಂದ್ರೆ ಧನ್ಯರಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಆಲೋಚನೆ ಮಾಡಿ. ನೀವು ಧನ್ಯರಾಗ್ಬೇಕು ಅಂದ್ರೆ ಇವತ್ತು ಪ್ರಪಂಚ ಮನುಷ್ಯರೆಲ್ಲರೂ ಕೂಡ ನಾವು ಧನ್ಯರಾಗ್ಬೇಕು, ನಮ್ಮಲ್ಲಿ ಪಾಪಗಳು ಹೋಗ್ಬೇಕು, ನಮಗೇನೋ ಒಳ್ಳೇದಾಗ್ಬೇಕು ಎನ್ನುವಂತ ರೀತಿಯಲ್ಲಿ ಧರ್ಮ ಕಾರ್ಯಕ್ರಮಗಳನ್ನು ನಂಬಿಕೊಳ್ತಾ ಇರ್ತಾರೆ. ಏನೋ ಉಚಿತವಾಗಿ ಮದುವೆ ಮಾಡಿಸುವಂಥದ್ದು, ಉಚಿತವಾಗಿ ಬಟ್ಟೆಗಳನ್ನು ಹಂಚುವಂಥದ್ದು, ಉಚಿತವಾಗಿ ಊಟಗಳನ್ನು ಹಂಚುವಂಥದ್ದು. ಆದ್ರೆ ಅವಾಗ ಧನ್ಯನಾಗ್ಬೇಕು ಅಂದ್ರೆ ನೀನ್ ದೇವರ ದಾರಿ ಮಾರ್ಗಗಳಲ್ಲಿ ಇದ್ದಂತವನಿಗೆ ಕೊಟ್ಟು ಆವಾಗ ನೀನು ಧನ್ಯನಾಗ್ತೀಯ. ದೇವರ ದಾರಿ ಮಾರ್ಗಗಳಲ್ಲಿ ಇರುವಂತವನಿಗೆ ಕೊಟ್ರೇನೆ ನೀನು ಧನ್ಯನಾಗ್ತೀಯ, ಬಿಟ್ರೆ ಮತ್ತೆ ಆಗಲ್ಲ. ಇನ್ಯಾವ ಕೆಲಸದಿಂದಲೂ ಆಗಲ್ಲ. ದೇವರ ಮಾತುಗಳನ್ನು ಹಂಚುವಂಥದ್ದು ಏನಿದೆಯೋ, ದೇವರ ಮಹಾಜ್ಞಾನವನ್ನು ಬೋಧನೆ ಮಾಡುವಂತ ಕೆಲಸ ಏನಿದೆಯೋ ಅದೇ ಶ್ರೇಷ್ಠವಾದಂತ ಕೆಲಸ. ಅದನ್ನ ಏನ್ ಮಾಡ್ಬೇಕು? ಅದನ್ನ ಮಾಡಿ ನಾವು ಈ ಕೆಲಸವನ್ನ ನೆರವೇರಿಸಿ ನಾವು ಧನ್ಯರಾಗ್ಬೇಕು. ಈ ಭಾಗದಲ್ಲಿ ಇನ್ನೂ ಮಹಾಜ್ಞಾನ ಇದೆ. ಆ ಮಹಾಜ್ಞಾನವನ್ನು ಮುಂದಿನ ಭಾಗದಲ್ಲಿ ಅರ್ಥ ಮಾಡಿಕೊಳ್ಳೋಣ. ಸಮಯವಾಗಿರುವಂತ ಕಾರಣ ಎಲ್ಲರೂ ಕಣ್ಣುಗಳನ್ನ ಮುಚ್ಚಿದ್ರೆ ಪ್ರಾರ್ಥನೆಯನ್ನ ಮಾಡ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಮಹಾಶಕ್ತನೇ, ನಿನ್ನ ನಾಮಕ್ಕೆ ಮಹಿಮೆ ಆಗಲಿ ದೇವ. ಕ್ರಿಸ್ತನ ಮೂಲಕವಾಗಿ ನೀನು ಮಾತನಾಡಿರುವಂತಹ ಮಹಾಜ್ಞಾನವನ್ನ ತಂದೆ ನಾವು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದೀವಿ. ಈ ಲೋಕದಲ್ಲಿ ನಾವು ಯಾರನ್ನ ಊಟಕ್ಕೆ ಕರೆಯಬೇಕು ಅಂದರೆ, ಯಾರಿಗೆ ನಮ್ಮ ಸತ್ಕಾರ್ಯಗಳನ್ನ ತಂದೆ ಹಂಚಬೇಕು, ನಮ್ಮ ಕಷ್ಟಾರ್ಜಿತವನ್ನು, ನಮ್ಮ ಸ್ವತ್ತನ್ನ ಯಾರಿಗೆ ಹಂಚಬೇಕು ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡಿದ್ದೀವಿ. ಇನ್ನು ಮುಂದೆ ದೇವರೇ, ನಾವು ಎಚ್ಚರಿಕೆಯಿಂದ ಇದ್ದುಕೊಂಡು ನಿನ್ನ ಕೆಲಸವನ್ನ ಮಾಡಲು, ನಿನ್ನ ಮಾತುಗಳನ್ನ ಸರಿಯಾದಂತ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಆ ರೀತಿಯಾಗಿ ಬದುಕಿ ಪರಲೋಕವನ್ನ ಸೇರಲು ಸಹಾಯ ಮಾಡಿ ತಂದೆ. ಇವತ್ತು ಕೊಡುವಂತ ಒಂದೊಂದು ಚಿಕ್ಕ ಚಿಕ್ಕ ಕಾಣಿಕೆಗಳು ಕೂಡ ಯಾವುದೊಬ್ಬ ಸೇವಕನನ್ನ ತಲೆಯಲ್ಲಿ ಇಟ್ಟುಕೊಂಡು ಕೊಡದೆ, ನಿನ್ನನ್ನೇ ತಲೆಯಲ್ಲಿ ಇಟ್ಟುಕೊಂಡು, ನಿನ್ನ ಮಾತುಗಳು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಎನ್ನುವಂಥದ್ದನ್ನ ತಲೆಯಲ್ಲಿ ಇಟ್ಟುಕೊಂಡು, ನೀನು ನಮಗೆ 100 ಪ್ರತಿಫಲವನ್ನ ಈ ಲೋಕದಲ್ಲಿಯೂ ಪರಲೋಕದಲ್ಲಿ ನಿತ್ಯ ಜೀವವನ್ನು ಕೊಡುತ್ತೀಯಾ ಎನ್ನುವಂಥದ್ದನ್ನ ತಲೆಯಲ್ಲಿ ಇಟ್ಟುಕೊಂಡು ಈ ಲೋಕದಲ್ಲಿ ಜಯಶಾಲಗಳಾಗಿ ಬದುಕುವುದಕ್ಕೆ ಸಹಾಯವನ್ನು ಅನುಗ್ರಹಿಸಿ ನಡೆಸೆಂದು ಪ್ರಾರ್ಥಿಸುತ್ತಾ ತಂದೆ, ಈ ಒಂದು ಕಾರ್ಯಕ್ರಮದಲ್ಲಿ ದೇವ ಕಷ್ಟಪಡುವಂತ ಪ್ರತಿಯೊಬ್ಬರು ಈ ಮಾತುಗಳನ್ನ ತಲೆಯಲ್ಲಿಟ್ಟುಕೊಂಡು ಇನ್ನು ಹೆಚ್ಚಿನದಾದಂತ ದೇವರ ಕೆಲಸಕ್ಕೆ ಮುಂದಾಗುವಂತೆ ಸಹಾಯವನ್ನು ಅನುಗ್ರಹಿಸಿ ದೇವ.
ನನ್ನ ಪ್ರಾರ್ಥನೆಯನ್ನು ಕೇಳಿ ಪವಿತ್ರಾತ್ಮನ ಸಹಾಯವನ್ನು ಅನುಗ್ರಹಿಸಿ ಎಲ್ಲರಿಗೆ ಬೇಕಾದಂತ ಪವಿತ್ರಾತ್ಮನ ಸಹಾಯಗಳನ್ನ ಕೊಟ್ಟು ನನಗೂ ಕೊಟ್ಟು ನಮ್ಮೆಲ್ಲರನ್ನು ಅದ್ಭುತವಾದಂತ ರೀತಿಯಲ್ಲಿ ಕಾಪಾಡಿ ನಡೆಸಿದ್ದಕ್ಕಾಗಿ ನನಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ನಾವಿರುವಂತ ಕಾಲ ದೇವರೇ ಈ ರೀತಿಯಾಗಿ ನನ್ನ ಜೀವನ ಸಾಗಲಿ ಎನ್ನುವಂತ ಒಂದೇ ಕೋರಿಕೆಯನ್ನು ನಿನ್ನ ಮುಂದೆ ಇಡುತ್ತಾ, ಈ ಕಾರ್ಯಕ್ರಮಕ್ಕೋಸ್ಕರ ಪ್ರಯತ್ನ ಪಡುವಂತ ಪ್ರತಿಯೊಬ್ಬರನ್ನ ಹೆಸರುಗಳಿಂದ ಆಶೀರ್ವದಿಸಿ ನಡೆಸೆಂದು ಪ್ರಾರ್ಥಿಸುತ್ತಾ, ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಒಂದು ಪ್ರಾರ್ಥನೆಯನ್ನ ಬೇಡಿದ್ದೇನೆ ತಂದೆಯೇ, ಆಮೇನ್. ಎಲ್ಲರಿಗೂ